ಅಳಿದು ಹೋಗುವ ಲೌಕಿಕವಾಗಿದ್ದೆಲ್ಲ ಸಿಗ್ಬೋದು, ನಮ್ಮ ಕಣ್ಣೀರು ನೋಡಿ ಸಿಗ್ಬೋದು. ಆದರೆ ನನಗೆ ಪರಿಶುದ್ಧಾತ್ಮ ಬೇಕು, ನನಗೆ ನಿತ್ಯ ಜೀವ ಬೇಕು, ನನಗೆ ಸ್ವರ್ಗಕ್ಕೆ ಬರಬೇಕು ಅಂದರೆ ಸ್ವರ್ಗದಲ್ಲಿರೋ ದೇವರು ಹೇಳ್ತಾರೆ, ದ್ಯಾಟ್ ಈಸ್ ರಿಸರ್ವ್ಡ್ ಫಾರ್ ಮೈ ಚಿಲ್ಡ್ರನ್. ಒಂದು ವ್ಯಕ್ತಿ ಜನ್ಮವನ್ನು ಪಡಿಬೇಕಾದ್ರೆ ಹೇಗೆ ಸಾಧ್ಯ? ಜನ್ಮ ಪಡಿಬೇಕಾದ್ರೆ ಮನುಷ್ಯರ ಸಹಾಯ ಬೇಕು. ಒಂದು ಸ್ತ್ರೀ ಮತ್ತು ಪುರುಷ ಒಟ್ಟು ಸೇರಿದರೆ ಆ ಒಂದು ಸಂಪರ್ಕದಿಂದ ಒಂದು ವ್ಯಕ್ತಿ ಈ ಭೂಮಿಗೆ ಜನಿಸಿ ಬರಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಒಂದು ಪುರುಷ ಬೀಜ ಅನ್ನೋದು ಬೇಕು, ಸೀಡ್ ಆಫ್ ಮ್ಯಾನ್. ಪುರುಷ ಬೀಜದಿಂದ ಒಂದು ಮನುಷ್ಯ ಈ ಭೂಮಿಗೆ ಹುಟ್ಟಿ ಬರ್ತಾನೆ. ಅದು ಲೌಕಿಕವಾದ ಒಂದು ಜನ್ಮ, ಶಾರೀರಿಕವಾದ ಒಂದು ಜನ್ಮ. ಈ ಪ್ರಪಂಚದಲ್ಲಿ ಹುಟ್ಟುವಂತಹ ಜೀವ ಇರುವ ಎಲ್ಲ ಮನುಷ್ಯನಿಗೂ ಪ್ರಾಣಿಗಳಿಗೂ ಆ ರೀತಿಯಲ್ಲೇ ಈ ಭೂಮಿಗೆ ಬರಲಿಕ್ಕಾಗುತ್ತೆ. ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ ಅದೇ ರೀತಿಯಲ್ಲೇ ಈ ಭೂಮಿಗೆ ಜನಿಸಿ ಬರಲಿಕ್ಕೆ ಸಾಧ್ಯವಾಗೋದು. ಆದರೆ ಇನ್ನೊಂದು ಜನ್ಮ ದೇವರು ಮನುಷ್ಯನಿಗೆ ಕೊಡ್ತಾರೆ, ಅದು ಆತ್ಮಿಕವಾದ ಜನ್ಮ, ಸ್ಪಿರಿಚುವಲ್ ಬರ್ತ್. ಯಾವ ರೀತಿ ಒಂದು ಮಗು ಫಿಸಿಕಲ್ ಬರ್ತನ್ನು ತೆಗೆದುಕೊಳ್ಳುತ್ತೋ ಅದೇ ರೀತಿಯಲ್ಲಿ ಒಂದು ಮಗುವಿಗೆ ಅವಕಾಶ ಇದೆ ಸ್ಪಿರಿಚುವಲ್ ಬರ್ತ್ಗೆ ಕೂಡ. ಫಿಸಿಕಲ್ ಬರ್ತ್, ಶಾರೀರಿಕವಾದ ಜನ್ಮ ಪಡ್ಕೊಂಡಾಗ ಆ ಜನ್ಮ ಕೊಟ್ಟವನನ್ನು ಆ ಮಗು ಅಪ್ಪ ಅಂತ ಕರೆಯುತ್ತೆ, ತಂದೆ ಅಂತ ಕರೆಯುತ್ತೆ. ತಂದೆ ಮತ್ತು ಒಂದು ಮಗುವಿನ ಸಂಬಂಧ ಆ ಜನ್ಮದ ಮುಖಾಂತರ ಪ್ರಾರಂಭ ಆಗುತ್ತೆ. ಅದೇ ರೀತಿಯಲ್ಲಿ ಆತ್ಮಿಕ ಜನ್ಮ ಪಡ್ಕೊಂಡಂಥ ಒಬ್ಬ ವ್ಯಕ್ತಿಗೆ ಮಾತ್ರ ದೇವರನ್ನು ಅಪ್ಪ ಅಂತ ಕರೀಲಿಕ್ಕಾಗುತ್ತೆ. ಅಪ್ಪ ಅಂತ ನಾವು ಧೈರ್ಯವಾಗಿ ಒಬ್ಬರನ್ನ ಕರಿಬೇಕಾದ್ರೆ ಆ ಅಪ್ಪನಿಗೆ ನಾನು ಹುಟ್ಟಿರಬೇಕು, ಅಥವಾ ಇನ್ನೊಂದು ಚಾನ್ಸ್ ಇದೆ, ಆ ವ್ಯಕ್ತಿ ನನ್ನನ್ನು ದತ್ತು ತೆಗೆದುಕೊಂಡಿರಬೇಕು. ಇದು ಎರಡಿಲ್ಲದೆ ಬೇರೆ ಯಾವ ಕಾರಣಕ್ಕೂ ಒಂದು ಮಗು ಒಬ್ಬ ವ್ಯಕ್ತಿಯನ್ನು ಅಪ್ಪ ಅಥವಾ ಅಮ್ಮ ಅಂತ ಕರೆದ್ರೆ ಅದಕ್ಕೆ ಈ ಲೋಕದಲ್ಲಿ ಬೆಲೆ ಇಲ್ಲ. ಇಟ್ ಈಸ್ ಇನ್ವ್ಯಾಲಿಡ್. ಕರಿಬೋದು, ಆದರೆ ಏನು ಬೆಲೆ ಇಲ್ಲ, ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಸಂಬಂಧ ಇಲ್ಲ. ಸಂಬಂಧ ಇಲ್ಲದೆ ಯಾರೋ ಒಬ್ಬರನ್ನ ಅಪ್ಪ ಅಂತ ಕರಿಬೋದು, ಪ್ರಯೋಜನ ಇಲ್ಲ, ಏನು ಬೆನಿಫಿಟ್ ಇರೋದಿಲ್ಲ, ಲಾಭ ಏನೂ ಇಲ್ಲ ಕರೆಯೋದ್ರಿಂದ. ಈಗ ನಿಮ್ಮನ್ನೆಲ್ಲ ನೀವೆಲ್ಲ ಅಪ್ಪಂದರು ಅಂತ ಇಟ್ಕೊಳ್ಳಿ, ನಿಮ್ಮನ್ನು ಅಪ್ಪ ಅಂತ ಕರೆಯೋದ್ರಿಂದ ನನಗೇನು ಲಾಭ ಇದೆ? ಏನೂ ಲಾಭ ಇಲ್ಲ ಅಲ್ವಾ? ನಿಮ್ಮ ಆಸ್ತಿಯಲ್ಲಿ ಏನಾದರೂ ನನಗೆ ಪಾಲು ಕೊಡ್ತೀರಾ? ಕೊಡೋಕ್ಕಾಗೋದಿಲ್ಲ. ನಿಮ್ದು ಏನೂ ಕೊಡೋದಿಲ್ಲ, ಯಾಕೆಂದರೆ ಸಂಬಂಧ ಇಲ್ಲ. ಕರಿಬೋದು ಅಷ್ಟೇ, ಒಂದು ಸ್ಮೈಲ್ ಕೊಡ್ಬೋದು ಅಷ್ಟೇ. ಅದೇ ರೀತಿಯಲ್ಲಿ ಆತ್ಮೀಕ ಜನ್ಮ, ಸ್ಪಿರಿಚುವಲ್ ಬರ್ತ್ ಯಾರೆಲ್ಲ ಪಡ್ಕೊಂಡಿದ್ದಾರೋ ಅವರಿಗೆ ಮಾತ್ರ ಸ್ವರ್ಗದಲ್ಲಿರ್ತಕ್ಕಂಥ ಸೃಷ್ಟಿಕರ್ತನಾದ ದೇವರನ್ನು ಅಪ್ಪ ಅಂತ ಕರೀಲಿಕ್ಕೆ ಒಂದು ರೈಟ್ ಸಿಗುತ್ತೆ, ಲೀಗಲ್ ರೈಟ್ ಸಿಗುತ್ತೆ. ಹಾಗಾದರೆ ಬೇರೆ ಎಲ್ಲರೂ ಕರೀತಾರಲ್ಲ, ಕರಿಬೋದು, ಒಂದು ಸ್ಮೈಲ್ ಕೊಡ್ತಾರೆ ದೇವರಷ್ಟೇ, ರಿಲೇಷನ್ಶಿಪ್ ಇರೋದಿಲ್ಲ. ಎನಿಬಡಿ ಕ್ಯಾನ್ ಕಾಲ್ ಗಾಡ್ ಆಬಾ ಫಾದರ್, ಅಪ್ಪ ತಂದೆ ಅಂತ ದೇವರನ್ನ ಯಾರೂ ಕರೀಬೋದು. ಆದರೆ ಕರೆಯುವವನಿಗೆ ಏನು ಲಾಭ ಇಲ್ಲ ಅಷ್ಟೇ, ಸುಮ್ಮನೆ ಕರಿಬೋದು ಅಷ್ಟೇ. ಯಾವ ರೀತಿ ದಾರಿ ಮೇಲೆ ಹೋಗೊಬ್ಬ ವ್ಯಕ್ತಿಯನ್ನು ಅಪ್ಪ ಅಂತ ಕರೆದ್ರೆ ಸುಮ್ಮನೆ ತಿರುಗಿ ನೋಡಿ ಒಂದು ಸ್ಮೈಲ್ ಕೊಡ್ತಾನೆ. ನೀನು ಅಪ್ಪ ಅಂತ ಕರೆದಿದ್ದಕ್ಕೆ ನಾಳೆ ಅವ್ರ ಮನೆಗೆ ಹೋಗಿಬಿಟ್ಟು ನಾನು ನಿಮ್ಮನ್ನು ಅಪ್ಪ ಅಂತ ಕರೆದಾಗ ನೀವು ಸ್ಮೈಲ್ ಕೊಟ್ರಲ್ಲ, ನಿಮ್ಮ ಆಸ್ತಿಯಲ್ಲಿ ನನಗೊಂದು ಪಾಲು ಕೊಡ್ತೀರ ಕೇಳಿದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಬೇಕಾದರೆ ಪಾಲು ಕೊಡಲ್ಲ, ಒದ್ದೋಡಿಸ್ತಾರೆ. ಅದೇ ರೀತಿಯಲ್ಲಿ ನಾವು ಏಸಪ್ಪ ಏಸಪ್ಪ ಅಪ್ಪ ತಂದೆಯೇ ದೇವರೇ ಅಂತ ಹೇಳಿ ಅನೇಕ ಆಶೀರ್ವಾದ ಪಡ್ಕೊಂಡಿರ್ಬೋದು. ಆದರೆ ಸ್ವರ್ಗದೊಳಗಡೆ ಬರಬೇಕಾದ್ರೆ, ಅಪ್ಪನ ಮನೆಯಲ್ಲಿ ವಾರಸುದಾರರಾಗಬೇಕಾದ್ರೆ, ಇಫ್ ಯು ವಾಂಟ್ ಟು ಬಿಕಮ್ ದ ಹೇರ್ಸ್ ಇನ್ ದ ಹೌಸ್ ಆಫ್ ಗಾಡ್, ದೇವರ ಮನೆಯಲ್ಲಿ ಹಕ್ಕು ಬಾಧ್ಯತೆ ಉಳ್ಳ ಒಂದು ಮಗನು ಮಗಳು ನಾನಾಗಬೇಕಾದ್ರೆ
ಅಪ್ಪನಿಗೆ ಹುಟ್ಟಲೇಬೇಕು, ಸ್ವರ್ಗದಲ್ಲಿರುವ ಅಪ್ಪನಿಂದ ಹುಟ್ಟಲೇಬೇಕು, ಆತ್ಮಿಕ ಜನ್ಮ ಪಡ್ಕೊಳ್ಳೇಬೇಕು. ಶಾರೀರಿಕವಾಗಿ ಹುಟ್ಟುಬಿಟ್ಟಿದ್ದೀವಿ, ಆತ್ಮಿಕವಾಗಿ ಹುಟ್ಟಿದರೆ ಮಾತ್ರ ನಮಗೆ ಆಧ್ಯಾತ್ಮಿಕ ಆಶೀರ್ವಾದಗಳು ಪಡ್ಕೊಳ್ಳಿಕ್ಕಾಗ್ತದೆ. ಭೌತಿಕ ಆಶೀರ್ವಾದಕ್ಕೆ ಏನೂ ಬೇಕಾಗಿಲ್ಲ. ಸುಮ್ಮನೆ ದಾರಿ ಮೇಲೆ ಹೋಗುವಾಗ ಒಂದು ಮಗು ಅಪ್ಪ ಡ್ಯಾಡಿ ಅಂತ ಕರೆಯುವಾಗ ಪಾಪ ಒಂದು ಚಾಕ್ಲೇಟ್ ಕೊಡಿಸ್ಬೋದು, ಬಿಸ್ಕೆಟ್ ಕೊಡಿಸ್ಬೋದು, ಇನ್ನೂ ಜಾಸ್ತಿ ಕಣ್ಣೀರೆಲ್ಲ ಸುರಿಸಿ ಹಠ ಮಾಡಿದರೆ ಏನೋ ಆಟದ ಸಾಮಾನು ಕೊಡಿಸ್ಬೋದು. ಆದರೆ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ನನಗೂ ಸ್ವಲ್ಪ ಬರೆದು ಕೊಡು ಅಂತ ಹೇಳಿದರೆ ಒದೆ ತಿನ್ನಬೇಕಾಗತ್ತೆ. ಅದು ಅವನು ಹೇಳ್ತಾನೆ, ಇದು ನನ್ನ ಮಕ್ಕಳಿಗೆ. ನಿಮಗೆ ಏನಿದ್ರು ಚೀಪ್ ಐಟಮ್ ಕೊಡ್ಬೋದು ಅಷ್ಟೇ, ಬೆಲೆ ಇರೋದಲ್ಲ, ಇದು ನನ್ನ ಮಕ್ಕಳಿಗೆ. ಅದೇ ಥರನೇ ಪ್ರಾರ್ಥನೆ ಮಾಡಿದಾಗ ಅದು ಇದು ಸಿಗ್ಬೋದು, ಚೀಪಾದ ಐಟಮ್ಸ್ ಎಲ್ಲ ಸಿಗ್ಬೋದು. ಕಾರ್ ಸಿಗ್ಬೋದು, ಊಟ ಸಿಗ್ಬೋದು, ಬಟ್ಟೆ ಸಿಗ್ಬೋದು, ಆರೋಗ್ಯ ಸಿಗ್ಬೋದು, ಓಕೆ, ಗಂಡ ಸಿಗ್ಬೋದು, ಹೆಂಡತಿ ಸಿಗ್ಬೋದು, ಮಕ್ಕಳು ಸಿಗ್ಬೋದು, ಚೀಪಾಗಿರ್ತಕ್ಕಂಥ ಐಟಮ್ಸ್ ಎಲ್ಲ ಸಿಗ್ಬೋದು. ಅಂದರೆ ಅಳಿದು ಹೋಗುವ ಲೌಕಿಕವಾಗಿದ್ದೆಲ್ಲ ಸಿಗ್ಬೋದು, ನಮ್ಮ ಕಣ್ಣೀರು ನೋಡಿ ಸಿಗ್ಬೋದು. ಆದರೆ ನನಗೆ ಪರಿಶುದ್ಧಾತ್ಮ ಬೇಕು, ನನಗೆ ನಿತ್ಯ ಜೀವ ಬೇಕು, ನನಗೆ ಸ್ವರ್ಗಕ್ಕೆ ಬರಬೇಕು ಅಂದರೆ ಸ್ವರ್ಗದಲ್ಲಿರೋ ದೇವರು ಹೇಳ್ತಾರೆ, ದ್ಯಾಟ್ ಈಸ್ ರಿಸರ್ವ್ಡ್ ಫಾರ್ ಮೈ ಚಿಲ್ಡ್ರನ್. ಅದು ನನ್ನ ಮಕ್ಕಳಿಗೆ ರಿಸರ್ವ್ ಮಾಡಿಟ್ಟಿದ್ದೀನಿ, ಅದು ಮಕ್ಕಳ ಆಸ್ತಿ. ಮಕ್ಕಳ ಆಸ್ತಿಯನ್ನು ತೆಗೆದು ನಾಯಿಗಳಿಗೆ ಎಸೆಯೋದು ಸರಿಯಲ್ಲ ಅಂತ ಯೇಸು ಸ್ವಾಮಿ ಒಂದು ಕಡೆ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ಹೇಳಿದ್ದಾರೆ, ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ಹೇಳಿದ್ದಾರೆ. ಕ್ಯಾನನೈಟ್ ವುಮೆನ್ ಯೇಸು ಸ್ವಾಮಿ ಹತ್ರ ಬಂದು ಕೇಳಿದಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ಮಕ್ಕಳ ಆಹಾರ ಅಂತ ಹೇಳ್ತಾರೆ. ಸೊ ಆ ರೀತಿ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಮಕ್ಕಳಿಗೆ, ಹೊರಗಡೆ ಅವರಿಗೆ ಸಂಬಂಧಪಟ್ಟಿದ್ದು ಹೊರಗಡೆ ಅವರಿಗೆ. ಎಲ್ಲದ್ದೂ ಮಕ್ಕಳಿಗಲ್ಲ, ಮಕ್ಕಳಿಗಂತಲೇ ರಿಸರ್ವ್ ಮಾಡಿಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಈ ಲೋಕದ ಭೌತಿಕ ತಂದೆ ತಾಯಿ ಆದವರು ಅವ್ರ ಮಕ್ಕಳಿಗೆ ಅಂತಲೇ ಸ್ಪೆಷಲ್ ಆಗಿ ಕೆಲವೊಂದನ್ನು ಇಟ್ಟಿರ್ತಾರೋ, ಅದೇ ರೀತಿಯಲ್ಲಿ ಏನೇ ಇಟ್ಟಿದ್ರೂ ಅದು ನಾಶವಾಗಿ ಹೋಗುವಂಥದ್ದು ಇಡಲಿಕ್ಕಾಗುತ್ತೆ ಅಲ್ವಾ? ಆದರೆ ಸ್ವರ್ಗದಲ್ಲಿರುವ ತಂದೆಯಾದ ದೇವರು ಅವರ ಮಕ್ಕಳಿಗೆ ಅಥವಾ ದತ್ತು ಮಕ್ಕಳಿಗೆ ಅಂತಲೇ ಮೀಸಲಾಗಿ ಸಿಟ್ಟಿರ್ತಕ್ಕಂಥ ಆಧ್ಯಾತ್ಮಿಕ ಆಶೀರ್ವಾದಗಳು, ಆ ಸ್ವರ್ಗೀಯ ಆಶೀರ್ವಾದಗಳು ಕ್ರೈಸ್ತ ವಿಶ್ವಾಸಿಗಳಾದ ನಾನು ನೀವು ಅನುಭವಿಸ್ತಾ ಇದ್ದರೆ ನಮ್ಮ ವಿಶ್ವಾಸಕ್ಕೆ ಬೆಲೆ ಇಲ್ಲ, ನಮ್ಮ ವಿಶ್ವಾಸದಿಂದ ಏನೂ ಲಾಭ ಇಲ್ಲ, ನಮ್ಮ ಚರ್ಚ್ ಗೋಯಿಂಗ್ ಏನು ಪ್ರಯೋಜನ ಇಲ್ಲ, ಹಲ್ಲೆಲೂಯಾ ಪ್ರಯೋಜನ ಇಲ್ಲದೆ ಹೋಗ್ತದೆ. ಆ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ನಾವು ಬಾಧ್ಯಸ್ಥರಾಗಬೇಕು ನಿಜವಾಗಲೂ ಕೂಡ. ಅದರಿಂದ ಹಾಗೆ ಆಗಲಿಕ್ಕೆ ಒಂದು ಆತ್ಮಿಕ ಜನ್ಮ ಪಡ್ಕೋಬೇಕು. ಒಂದು ಸ್ಪಿರಿಚುವಲ್ ಬರ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪ್ರಶ್ನೆ ನಿಮಗೆ ನೀವೇ ಹಾಕ್ಕೊಳ್ಳಿ, ನಾನು ಆತ್ಮದಲ್ಲಿ ಜನಿಸಿದ್ದೇನೆಯೇ? ಶರೀರದಲ್ಲಿ ಜನಿಸಿದ್ದೀನಿ, ಯಾರು ನಮ್ಮ ಅಪ್ಪ ಇವರು, ಅಮ್ಮ ಇವರು ತೋರಿಸ್ಬೋದು. ಆದರೆ ಆತ್ಮಿಕವಾಗಿ ನಾನು ಜನ್ಮ ಪಡ್ಕೊಂಡಿದ್ದೀನಾ? ಪಡ್ಕೊಂಡ್ರೆ ಖಂಡಿತವಾಗಲೂ ನಮ್ಮ ಒಳಗಡೆ ಕಾನ್ಫಿಡೆನ್ಸ್ ಇರುತ್ತೆ, ಗ್ಯಾರಂಟಿ ಇರುತ್ತೆ. ಸ್ವರ್ಗದಲ್ಲಿರುವ ಸೃಷ್ಟಿಕರ್ತನಾದ ದೇವರೇ ನನ್ನ ಅಪ್ಪ ಅಂತ ನಮಗೆ ಧೈರ್ಯವಾಗಿ ಹೇಳ್ಬೋದು, ಸಂತೋಷವಾಗಿ ಹೇಳ್ಬೋದು. ಹೇಳೋದು ಮಾತ್ರ ಅಲ್ಲ, ಆ ಅಪ್ಪನಿಗಾಗಿ ನಾವು ಬದುಕ್ತೀವಿ, ಆ ಅಪ್ಪನಿಗಾಗಿ ನಾವು ಬದುಕ್ತೀವಿ. ಆ ಅಪ್ಪನ ಸೌಭಾಗ್ಯವನ್ನು ಅನುಭವಿಸ್ತಾ ಸಂತೋಷವಾಗಿ ನಮಗೆ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ನಾನು ಹೇಳಿದೆ, ಒಂದು ಭೌತಿಕ ಜನ್ಮ, ಶಾರೀರಿಕ ಜನ್ಮಕ್ಕೆ ಒಂದು ಪುರುಷ ಬೀಜದ ಅಗತ್ಯ ಇದೆ. ಅದೇ ರೀತಿಯಲ್ಲಿ ಆತ್ಮಿಕ ಜನ್ಮಕ್ಕೆ ಸ್ವರ್ಗೀಯವಾದ ದೇವರ ವಾಕ್ಯ ಎಂಬ ದೈವಿಕ ಬೀಜದ ಅಗತ್ಯ ಇದೆ. ಕೆಲ್ವಿನ್ ಬ್ರದರ್ ಹೇಳಿದರು, ನಾವು ಹೇಗೆ ಈ ಒಂದು ಆತ್ಮಿಕ ಜನ್ಮ ಪಡ್ಕೊಂಡ್ವಿ ಅಂತ ಹೇಳಿದರು ವಾಕ್ಯದ ಮುಖಾಂತರ. 1 ಪೇತ್ರ 1:23 ನಾವು ಓದಿದ್ವಿ ಅಲ್ವಾ? ಫಸ್ಟ್ ಪೀಟರ್ ಚಾಪ್ಟರ್ 1:23. ಇನ್ನೊಂದು ಸರಿ ಓದೋಣ. ಭೌತಿಕ ಜನ್ಮ ಹೇಗೆ ಪಡ್ಕೊಂಡಿದ್ದೀವಿ ಅಂತ ಎಲ್ಲೂ ಓದೋದು ಬೇಕಾಗಿಲ್ಲ, ಎಲ್ರಿಗೂ ಗೊತ್ತು. ಆದರೆ ಆತ್ಮಿಕ ಜನ್ಮ ಹೇಗೆ ಪಡ್ಕೊಳ್ತೀವಿ ಅನ್ನೋದಕ್ಕೆ ಓದಬೇಕಾಗ್ತದೆ. ಯಾಕಂದರೆ ಇಲ್ಲಾಂದ್ರೆ ಸುಳ್ಳನ್ನು ನಂಬಿ ಆತ್ಮ ನಷ್ಟಪಡಿಸ್ಕೊಳ್ತೀವಿ. ನಿನಗೆ ಗೊತ್ತಿರಬೇಕು ನೀನು ಹೇಗೆ ಹುಟ್ಟಿದೆ ಅಂತ, ಹೇಗೆ ನಿನ್ನ ಆತ್ಮಿಕ ಜನ್ಮ ಬಂತು, ಹೌ ಯು ಆರ್ ಬಾರ್ನ್ ಅಗೇನ್, ಅಥವಾ ಹೌ ಯು ರಿಸೀವ್ಡ್ ದಟ್ ಸ್ಪಿರಿಚುವಲ್ ಲೈಫ್. ಹೇಗೆ ಆತ್ಮಿಕ ಜೀವನ ಹೇಗೆ ಸಿಕ್ತು ಗೊತ್ತಿರಬೇಕು. ಹೇಗೆ ಸಿಕ್ತು? ಇದು ಎಲ್ಲೋ ನೀರಲ್ಲಿ ಮುಳುಗಿ ಎದ್ದು ಬಂದು ಸಿಕ್ಕಿದ್ದಲ್ಲ, ಯಾರೋ ತಲೆ ಮೇಲೆ ನೀರು ಹಾಕಿದ್ದಕ್ಕೆ ಸಿಕ್ಕಿದ್ದಲ್ಲ. ಇದು ಹೇಗೆ ಸಿಕ್ತು ಅಂತ ಬೈಬಲ್ ಹೇಳುತ್ತೆ, ದೇವರು ಹೇಳ್ತಾರೆ. ಮನುಷ್ಯನ ಮಾತು ಸೈಡಿಗೆ ಇಟ್ಟುಬಿಡಿ, ಒಂದು ಕಡೆ ಪ್ರಯೋಜನ ಇಲ್ಲ. ದೇವ್ರ ಮಾತು ತಗೊಳ್ಳಿ ಮನಸ್ಸಿಗೆ, ಅದು ಮಾತ್ರನೇ ಪ್ರಯೋಜನಕ್ಕೆ ಬರೋದು. ಆಯಿತಾ? ಏನು ಹೇಳ್ತಾರೆ ದೇವರು? ನೀವು ಸಜೀವವಾದ
ಅನಂತ ದೈವ ವಾಕ್ಯದ ಮೂಲಕ. ಯಾವುದರ ಮೂಲಕ? ಅನಂತ ಸಜೀವವಾದ ದೈವ ವಾಕ್ಯದ ಮೂಲಕ ಏನು ಪಡೆದಿದ್ದೀರಿ? ಇದು ಪಡೆದವರಿಗೆ ಹೇಳ್ತಾ ಇದ್ದಾರೆ ಅವರು, ಎಚ್ಚರಿಕೆ ಕೊಟ್ಟು. ನೀವು ಅನಂತ ದೈವ ವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆದಿದ್ದೀರಿ. ಇದು ಈ ಒಂದು ಹೊಸ ಆತ್ಮಿಕವಾದ ಜನ್ಮವನ್ನು ನೀವು ಪಡೆದಿರುವುದು ಸತ್ತು ಹೋಗುವ ಮನುಷ್ಯನ ಅಥವಾ ಮನುಷ್ಯ ಬೀಜದಿಂದ ಅಲ್ಲ, ಇಂಪೆರಿಷಬಲ್ ವರ್ಡ್ ಆಫ್ ಗಾಡ್, ಅಮರರಾಗಿರ್ತಕ್ಕಂಥ ದೇವರಿಂದ ಬಂದ ವಚನ ನಿಮ್ಮ ಹೃದಯ ಎಂಬ ಆ ಹೊಲದಲ್ಲಿ ಬಿತ್ತಲ್ಪಟ್ಟಾಗ ನಿಮ್ಮ ಒಳಗಡೆ ಆಗುವಂಥ ಕಾರ್ಯವೇ ನ್ಯೂ ಬರ್ತ್ ಎಕ್ಸ್ಪೀರಿಯನ್ಸ್, ಹೊಸ ಜನ್ಮ. ಶುಭ ಸಂದೇಶಕ್ಕೆ ಅಷ್ಟೊಂದು ಶಕ್ತಿ ಇದೆ. ದ್ಯಾಟ್ ಈಸ್ ದ ಪವರ್ ಆಫ್ ಗಾಸ್ಪಲ್. ಶುಭ ಸಂದೇಶ ಏನು ಮಾಡುತ್ತೆ ಅಂದರೆ ನಮ್ಮೊಳಗಡೆ ಹೊಸ ಜನ್ಮವನ್ನು ಉಂಟು ಮಾಡ್ತದೆ. ಹೊಸ ಜನ್ಮ. ವಿ ವಿಲ್ ಬಿಕಮ್ ನ್ಯೂ ಕ್ರಿಯೇಷನ್, ನೂತನ ಸೃಷ್ಟಿಗಳಾಗ್ತೀವಿ. ಆಗ ನಮಗೆ ಏನು ಸಿಗುತ್ತೆ ಕೇಳಿದರೆ, ಅದೇ ಪೇತ್ರರು ಹೇಳ್ತಾರೆ, ನಮಗೊಂದು ಜೀವಂತ ನಿರೀಕ್ಷೆ ಸಿಗುತ್ತೆ. ಯಾರೆಲ್ಲ ಹೊಸ ಜನ್ಮ ಪಡ್ಕೊಂಡಿದ್ದಾರೋ, ಅಂದರೆ ಆತ್ಮದಲ್ಲಿ ಜನ್ಮ ಪಡ್ಕೊಂಡಿದ್ದಾರೋ, ಅವರಿಗೆ ಒಂದು ಲಿವಿಂಗ್ ಹೋಪ್ ಸಿಗುತ್ತೆ. ಇಲ್ಲದೇ ಇದ್ದ ಕ್ರೈಸ್ತರಿಗೆ ಹೋಪ್ ಇಲ್ಲ, ಹೋಪ್ಲೆಸ್ ಕ್ರಿಶ್ಚಿಯನ್ಸ್ ಆಗಿ ಬದುಕಬೇಕಾಗ್ತದೆ. ಯಾರು ಈ ಹೋಪ್ಲೆಸ್ ಅಂದರೆ, ಈ ಪ್ರಪಂಚದಲ್ಲಿ ಅದು ಸಿಗುತ್ತೆ, ಇದು ಸಿಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅಂತ ಹೋಪ್ ಇಟ್ಕೊಂಡು ಎಲ್ಲ ಮನುಷ್ಯರು ಬದುಕ್ತಾರೆ. ಶಾರೀರಿಕ ಜನ್ಮ ಪಡೆದವರು, ಮಾನುಷಿಕ ಜನ್ಮವನ್ನು ಪಡೆದವರು ಶಾರೀರಿಕವಾದ, ಮಾನುಷಿಕವಾದ, ಪ್ರಾಪಂಚಿಕವಾದ ಹೋಪ್ ಇಟ್ಕೊಂಡು ಬದುಕ್ತಾರೆ. ಬದುಕ್ತೀವೋ ಇಲ್ವೋ? ಒಂದು ಸ್ಟೂಡೆಂಟ್ಗೆ ಹೋಪ್ ಇರುತ್ತೆ, ನಾಳೆ ನಾನು ಫಸ್ಟ್ ಕ್ಲಾಸ್ ಆಗ್ತೀನಿ ಅಂತ. ಮದುವೆ ಆಗದೆ ಇರೋರಿಗೆ ಒಂದು ಹೋಪ್ ಇರುತ್ತೆ, ನಾವು ಮದುವೆ ಆಗ್ತೀವಿ ಅಂತ. ಮಕ್ಕಳಾಗದೇ ಇದ್ದವರಿಗೆ ಒಂದು ಹೋಪ್ ಇರುತ್ತೆ, ನಾವು ಮಗು ಆಗ್ಬೋದು ಅಂತ. ಮನೆ ಕಟ್ಟದೇ ಇದ್ದವನಿಗೆ ನನಗೊಂದು ಮನೆ ಸಿಗುತ್ತೆ ಅಂತ ಒಂದು ಹೋಪ್ ಇರುತ್ತೆ. ಇರುತ್ತೋ ಇಲ್ವೋ? ಸಿಗೋದು ಸಿಗದೇ ಇರೋದು ಆಮೇಲೆ, ಆದರೂ ಒಂದು ಹೋಪ್ ಇರುತ್ತೆ, ಸಿಗಬಹುದು, ಸಿಗುತ್ತೆ, ಆಗುತ್ತೆ. ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ನಾವು ಮನೆ ತಲುಪ್ತೀವಿ ಅಂತ ಒಂದು ಹೋಪ್ ಇರುತ್ತೆ. ಒಂದು ನಿರೀಕ್ಷೆ ಅನ್ನೋದು ಈ ಲೋಕದಲ್ಲಿ ಲೌಕಿಕವಾದ ನಿರೀಕ್ಷೆ ಇರುತ್ತೆ. ಲೌಕಿಕ ಜನ್ಮ ಪಡ್ಕೊಂಡ ವ್ಯಕ್ತಿಗೆ ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ, ಒಂದು ಹೋಪ್ ಇರುತ್ತೆ. ಏನಂತ? ಡೆಡ್ ಬಾಡಿ ಬರುತ್ತೆ ಅಂತಾನ, ವಾಸಿಯಾಗಿ ಬರ್ತಾರೆ ಅಂತಾನ? ವಾಸಿಯಾಗಿ ಬರ್ತಾರೆ ಅಂತ. ಆದರೆ ಈ ಎಲ್ಲ ಹೋಪುಗಳು ಫೇಲ್ ಆಗುವ ಸಾಧ್ಯತೆ ಇದೆ. ಫೇಲ್ ಆಗ್ಬೋದು. ನಮಗೆ ಹೋಪಿತ್ತು ಪಾಸ್ ಆಗ್ತೀವಿ ಅಂತ, ಫೇಲ್ ಆಗಿಬಿಟ್ವಿ. ನಮಗೆ ಹೋಪಿತ್ತು ಮುಂದಿನ ವರ್ಷ ಮನೆ ಕಟ್ತೀವಿ ಅಂತ, ಆದರೆ ಕೊರೋನಾ ಬಂದುಬಿಡ್ತು. ನಮಗೆ ಹೋಪಿತ್ತು ಈ ರೀತಿ ಒಳ್ಳೆಯದಾಗುತ್ತೆ ಅಂತ, ಆದರೆ ಆಗಲೇ ಇಲ್ಲ. ನಮಗೆ ಹೋಪಿತ್ತು ಎಲ್ಲ ವಾಸಿಯಾಗಿ ಬರ್ತಾರೆ ಅಂತ, ಆದರೆ ಬಾಡಿ ತಗೊಂಡು ಬಂದರು. ಈ ರೀತಿ ನಮ್ಮ ಹೋಪ್ ಫೇಲ್ ಆಗ್ಬೋದು. ಯಾಕೆಂದರೆ ಅದು ಲಿವಿಂಗ್ ಹೋಪ್ ಅಲ್ಲ, ಜೀವಂತ ನಿರೀಕ್ಷೆ ಅಲ್ಲ. ಇಟ್ ಈಸ್ ಆರ್ಡಿನರಿ, ವರ್ಡ್ಲಿ, ಟೆಂಪ್ರರಿ ಹೋಪ್. ಆದರೆ ಆತ್ಮಿಕ ಜನ್ಮ ಪಡ್ಕೊಂಡಂಥ ಒಬ್ಬ ದೇವರ ಮಗನಿಗೆ, ದೇವರ ಮಗಳಿಗೆ ಪರಿಶುದ್ಧ ಆತ್ಮರು ಅವನ ಒಳಗಡೆ ಒಂದು ಲಿವಿಂಗ್ ಹೋಪ್ ಕೊಡ್ತಾರೆ, ಒಂದು ಜೀವಂತ ನಿರೀಕ್ಷೆ ಕೊಡ್ತಾರೆ. ಆ ನಿರೀಕ್ಷೆ ಈ ಲೋಕದ ನಿರೀಕ್ಷೆ ಅಲ್ಲ. ಆತ್ಮಿಕವಾಗಿ ಜನ್ಮ ಪಡ್ಕೊಂಡಂಥ ದೇವರ ಮಗನಿಗೆ ಸ್ವರ್ಗೀಯವಾದ ನಿರೀಕ್ಷೆಗಳು ಇರ್ತದೆ. ಹೆವನ್ಲಿ ಹೋಪ್, ಡಿವೈನ್ ಹೋಪ್, ದೈವಿಕವಾದ ಸ್ವರ್ಗೀಯವಾದ ನಿರೀಕ್ಷೆಗಳು ಒಳಗಡೆ ಇರುತ್ತೆ. ಈಗ ಯಾರೆಲ್ಲ ಆತ್ಮದಲ್ಲಿ ಜನಿಸಿದಿರೋ ನಿಮ್ಮ ಒಳಗಡೆ ಆತ್ಮಿಕವಾದ ಹೋಪ್ ಇರುತ್ತೆ. ದಟ್ ಈಸ್ ದ ಎವಿಡೆನ್ಸ್ ದ್ಯಾಟ್ ಯು ಆರ್ ಬಾರ್ನ್ ಅಗೇನ್. ನೀವು ಹೊಸದಾಗಿ ಹುಟ್ಟಿದ್ದೀರಿ, ಆತ್ಮಿಕ ಜನ್ಮವನ್ನು ದೇವರ ವಾಕ್ಯದ ಮುಖಾಂತರ ಪಡ್ಕೊಂಡಿದ್ದೀರಿ ಅನ್ನೋದಕ್ಕೆ ಒನ್ ಆಫ್ ದ ಎವಿಡೆನ್ಸಸ್. ಒಂದು ಎವಿಡೆನ್ಸ್ ಏನು ಅಂದರೆ, ನನ್ನ ಒಳಗಡೆ ಈ ಒಂದು ನಿರೀಕ್ಷೆ ಬರುತ್ತೆ, ಹೋಪ್ ಬರುತ್ತೆ. ಈ ನಿರೀಕ್ಷೆ ಇನ್ನೂ ಇಲ್ವಾ? ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಚರ್ಚಿಗೆ ಹೋಗ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ, ಬಟ್ ಯು ಡೋಂಟ್ ಹ್ಯಾವ್ ದಿಸ್ ಲಿವಿಂಗ್ ಹೋಪ್ ಇನ್ಸೈಡ್ ಆಫ್ ಯು. ನಿನ್ನ ಒಳಗಡೆ ಈ ಜೀವಂತ ನಿರೀಕ್ಷೆ ಇಲ್ಲ ಅಂತ ಇಟ್ಕೋ. ಯು ನೀಡ್ ಟು ಬಿ ಬಾರ್ನ್ ಅಗೇನ್. ನೀನು ಹೊಸದಾಗಿ ಹುಟ್ಟಬೇಕು. ಇಲ್ಲದೇ ಇದ್ದರೆ ಆತ್ಮನಷ್ಟ ಆಗುತ್ತಷ್ಟೇ, ಬೇರೇನೂ ಆಗೋದಿಲ್ಲ. ಲೋಕದಲ್ಲಿ ಎಲ್ಲ ಪಡ್ಕೋಬೋದು. ಯೇಸು ಸ್ವಾಮಿ ಹೇಳಿದಾಗೆ, ಒಬ್ಬನು ಇಡೀ ಲೋಕದಲ್ಲಿ ಎಲ್ಲವನ್ನು ಪಡ್ಕೊಂಡು ಆತ್ಮ ಕಳೆದುಕೊಂಡ್ರೆ ಅದರಿಂದ ಅವನಿಗೆ ಸಿಗೋ ಲಾಭ ಏನು? ನಾನು ಅದು ಪಡ್ಕೊಂಡೆ, ಇದು ಪಡ್ಕೊಂಡೆ, ಅದು ಸಿಕ್ತು, ಇದು ಸಿಕ್ತು, ಅದು ಮಾಡಿದೆ, ಇದು ಮಾಡಿದೆ, ಒಂದು ದಿನ ಸಾಯ್ತೀಯಾ? ಸತ್ತೋದಾಗ ಎಲ್ಲಿಗೆ ಹೋಗ್ತೀಯಾ? ಸತ್ತೋದಾಗ ಎಲ್ಲಿಗೆ ಹೋಗ್ತೀಯಾ ಅಲ್ವಾ? ನರಕಕ್ಕೆ ಹೋಗಬಾರ್ದು, ಆ ನಿತ್ಯಾಗ್ನಿಗೆ ಹೋಗಬಾರ್ದು, ದೇವರ ಬಳಿಗೆ ಹೋಗಬೇಕು, ಸ್ವರ್ಗ ರಾಜ್ಯಕ್ಕೆ ಹೋಗಬೇಕು. ಆ ಒಂದು ಹೋಪ್ ಇದೆಯಾ? ಡೂ ಯು ಹ್ಯಾವ್ ದಟ್ ಹೋಪ್ ಇನ್ಸೈಡ್ ಆಫ್ ಯುವರ್ ಹಾರ್ಟ್?
ವರ್ಷಕ್ಕೊಂದ್ಸರಿ ಅಲ್ಲ, ಯಾವಾಗಲೂ ಈ ನಿರೀಕ್ಷೆಯಲ್ಲಿ ಬದುಕ್ತಾ ಇದ್ದೀವಾ? ಈ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಬದುಕ್ತಾ ಇದ್ದೀವಾ? ಯೋಚನೆ ಮಾಡಿ ನೋಡಿ. ಆ ವಾಕ್ಯ ಓದೋಣ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 5ರಿಂದ ಇರ್ತಕ್ಕಂಥ 3ರಿಂದ ಇರ್ತಕ್ಕಂಥ ವಾಕ್ಯಗಳು. ನಮ್ಮ ಪ್ರಭು ಯೇಸು ಕ್ರಿಸ್ತರ ನಮ್ಮ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯೇಸು ಕ್ರಿಸ್ತರನ್ನು ದೇವರು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ಅಪಾರ ಕರುಣೆಯಿಂದ ಏನೆಲ್ಲ ಕೊಟ್ಟಿದ್ದಾರೆ? ಹೊಸ ಜನ್ಮವನ್ನು ಮತ್ತು ಇದೆರಡು ಕನೆಕ್ಟೆಡ್, ಆಯಿತಾ? ನ್ಯೂ ಲೈಫ್ ಆ್ಯಂಡ್ ಲಿವಿಂಗ್ ಹೋಪ್ ಟುಗೆದರ್. ಇಟ್ ಇಸ್ ಕನೆಕ್ಟೆಡ್. ದೇರ್ ಇಸ್ ಕನೆಕ್ಷನ್. ನಿನ್ನ ಒಳಗಡೆ ನ್ಯೂ ಲೈಫ್ ಬಂದಿದೆ ಅಂದರೆ ಯು ವಿಲ್ ಹ್ಯಾವ್ ನ್ಯೂ ಹೋಪ್, ಲಿವಿಂಗ್ ಹೋಪ್. ಈ ಹೋಪ್ ಇನ್ನೂ ಬಂದಿಲ್ವಾ? ಈ ಹೋಪಲ್ಲಿ ಬದುಕ್ತಾ ಇಲ್ವಾ? ಯು ಆರ್ ಎ ಹೋಪ್ಲೆಸ್ ಕ್ರಿಶ್ಚಿಯನ್. ಎಷ್ಟೋ ಜನ ಕ್ರೈಸ್ತರಿದ್ದಾರೆ ಪಾಪ. ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಎಲ್ಲ ಇದೆ, ಊಟ ಇದೆ, ಬಟ್ಟೆ ಇದೆ, ಮನೆ ಇದೆ, ಸಂಡೇ ಚರ್ಚ್ ಇದೆ, ಎಲ್ಲ ಇದೆ, ಬೈಬಲ್ ಇದೆ, ನೋಟ್ ಪುಸ್ತಕ ಇದೆ, ಪೆನ್ ಇದೆ, ಜಪ್ಸರ ಇದೆ, ಶಿಲ್ವೆ ಇದೆ, ಎಲ್ಲ ಇದೆ. ಆದರೆ ಒಳಗಡೆ ಲಿವಿಂಗ್ ಹೋಪ್ ಇಲ್ಲ. ದೆರ್ ಈಸ್ ನೋ ಟ್ರೂ ಡಿವೈನ್ ಹೋಪ್ ಇನ್ಸೈಡ್. ನಿರಾಶೆ ತುಂಬಿದ ಜೀವನ, ಸ್ವಾರ್ಥ ತುಂಬಿದ ಜೀವನ, ಜೀವನದ ಲಕ್ಷ್ಯ ಬರೀ ಲೋಕ ಮಾತ್ರ. ಅವರು ಸಾಯೋದೇ ಬೇಕಾಗಿಲ್ಲ, ಆಲ್ರೆಡಿ ದೇ ಆರ್ ಡೆಡ್ ಇನ್ಸೈಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಓದಿ ವಾಕ್ಯ. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಲಿ, ಏಕೆಂದರೆ ಯೇಸುವನ್ನು ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ನಮಗೆ ಏನು ಕೊಟ್ಟಿದ್ದಾರೆ? ಹೊಸ ಜನ್ಮವನ್ನು, ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಏನನ್ನು ನೀಡಿದ್ದಾರೆ? ಯಾರ ಮುಖಾಂತರ ನೀಡಿದ್ದಾರೆ? ಯೇಸುವನ್ನು ಪುನರುತ್ಥಾನಗೊಳಿಸುವುದರ ಮುಖಾಂತರ ನಮಗೆ ಸಿಕ್ಕಿದ ಲಾಭ ಏನು ಅಂದರೆ, ನಮಗೆ ನೂತನ ಜನ್ಮ ಸಿಕ್ತು ಮತ್ತು ಜೀವಂತ ನಿರೀಕ್ಷೆ ಸಿಕ್ತು. ಇದು ನಮ್ಮ ಒಳಗಡೆ ಯಾವಾಗ ಬರುತ್ತೆ ಕೇಳಿದರೆ, ಯಾವಾಗ ಇದನ್ನು ನೀನು ನಂಬ್ತೀಯೋ ಆವತ್ತೇ ಬರುತ್ತೆ. ಬಾಯಲ್ಲಿ ಹೇಳುವ ನಂಬಿಕೆಯಿಂದ ಪ್ರಯೋಜನ ಇಲ್ಲ. ಹೃದಯದಲ್ಲಿ ನಂಬಿ ಬಾಯಲ್ಲಿ ಹೇಳಬೇಕು. ಹೃದಯದಲ್ಲಿ ನಂಬಿ, ಇದು ಹೃದಯದೊಳಗೆ ನಂಬಿಕೆ ಬರಬೇಕಾದ್ರೆ ಶುಭ ಸಂದೇಶ ಆಲಿಸಬೇಕು. ಶುಭ ಸಂದೇಶ ಆಲಿಸಿ ಆಲಿಸಿ ನಮಗೆ ಅರ್ಥ ಆಗಬೇಕು. ಯೇಸುವಿನ ಮರಣ ನನಗಾಗಿ, ಯೇಸುವಿನ ಪುನರುತ್ಥಾನ ನನಗಾಗಿ. ಯೇಸು ಕ್ರಿಸ್ತನಲ್ಲಿ ನಾನು ಸತ್ತೆ, ಯೇಸುವಿನಲ್ಲಿ ನಾನು ಪುನರುತ್ಥಾನನಾದೆ. ಅಂದರೆ ತಂದೆ ದೇವರು ಯೇಸುವನ್ನು ಪುನರುತ್ಥಾನಗೊಳಿಸುವುದರ ಮುಖಾಂತರ ನನ್ನನ್ನು ಪುನರುತ್ಥಾನಗೊಳಿಸಿದ್ದಾರೆ. ನನಗೆ ಹೊಸ ಜೀವ ಕೊಟ್ಟಿದ್ದಾರೆ, ನನಗೊಂದು ಹೊಸ ಜನ್ಮ ಕೊಟ್ಟಿದ್ದಾರೆ. ಈಗ ಹೊಸ ಜನ್ಮ ಪಡೆದ ನನಗೇನು ಸಿಗುತ್ತೆ? ಒಂದು ಹೊಸ ಜೀವಂತ ನಿರೀಕ್ಷೆ ಸಿಗುತ್ತೆ. ಈ ಲೋಕದಲ್ಲಿ ಹುಟ್ಟಿದ ಒಂದು ಮಗುವಿಗೆ ಒಂದು ಹೋಪ್ ಇರುತ್ತೆ. ನಾಳೆ ನಾನು ಡಾಕ್ಟ್ರ್ ಆಗ್ತೀನಿ, ನಾಳೆ ನಾನು ಮದುವೆ ಆಗ್ತೀನಿ, ನಾಳೆ ನಾನು ಮನೆ ಕಟ್ತೀನಿ. ಹೆಣಕ್ಕೆ ಹೋಪ್ ಇರುತ್ತಾ? ಡೆಡ್ ಬಾಡಿಗೆ ಹೋಪ್ ಇರುತ್ತಾ? ಜೀವ ಇರೋ ಮನುಷ್ಯನಿಗೆ ಈ ಹೋಪ್ ಇರುತ್ತೆ. ಈ ಹೋಪ್ ಪಾಸ್ ಆಗ್ಬೋದಾ, ಫೇಲ್ ಆಗ್ಬೋದಾ? ಪಾಸ್ ಆಗ್ಬೋದು ಅಥವಾ ಫೇಲು ಆಗ್ಬೋದು. ಒಂದು ವೇಳೆ ಪಾಸ್ ಆದರೂ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಒಂದು ದಿನ ನೀನು ಸತ್ತೋಗ್ತೀಯಾ ಅಥವಾ ಅದು ಸತ್ತೋಗ್ಬೋದು. ಕೆಲವು ಫಾರ್ ಎಕ್ಸಾಂಪಲ್ ಒಂದು ಹೋಪ್ ಇರುತ್ತೆ, ನನ್ನ ಜೀವನದಲ್ಲಿ ಒಳ್ಳೆಯ ಒಂದು ಜೀವನ ಸಂಗಾತಿ ಸಿಗ್ತಾರೆ, ಒಂದು ಒಳ್ಳೆ ವಿವಾಹಕ್ಕೆ ಒಂದು ಗಂಡ, ಒಳ್ಳೆ ಹೆಂಡತಿ ಸಿಗ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡು ಪ್ರಾರ್ಥಿಸಿ ಮದುವೆ ಆದ್ವಿ, ಸಂತೋಷ. ಆದರೆ ಒಂದು ದಿನ ನೀನು ಸತ್ತೋಗ್ಬೋದು. ಆಗ ಹೋಯ್ತಾ? ಜೊತೆಯಲ್ಲಿದ್ದವ್ರು ಸತ್ತೋದ್ರೂ ಹೋಯ್ತು, ನೀನು ಸತ್ತರೂ ಹೋಯ್ತು. ನಿರೀಕ್ಷೆ ಇಟ್ಕೊಂಡೆ, ಸಿಕ್ತು. ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೋಪ್ ಇಟ್ಕೊಂಡೆ, ಕೆಲಸ ಸಿಕ್ತು, ಒಳ್ಳೆ ಸಂಬಳ. ಆದರೆ ಕಂಪ್ನಿನೇ ಮುಚ್ಚೋದ್ರೆ ಅಥವಾ ನೀನೇ ಸತ್ತೋಗ್ಬಿಟ್ರೆ ಭಯ ಆಗುತ್ತಲ್ಲ. ಕೇಳಿಸ್ಕೊಳ್ವಾಗ ಭಯ ಪಡಬೇಡಿ. ಭಯ ಆಗೋದು ಈ ಲೋಕದ ನಿರೀಕ್ಷೆಯಲ್ಲಿ ಬದುಕೋರಿಗೆ ಭಯ ಆಗುತ್ತೆ, ಎಲ್ಲ ನಿಜಾನೇ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯನ ಶುಭ ಸಂದೇಶ 24ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ, ಭೂಮಿ ಆಕಾಶಗಳು ಅಳಿದು ಹೋಗ್ತದೆ, ಭೂಮಿಯಲ್ಲಿರೋದು ಅಳಿದು ಹೋಗುತ್ತೆ, ಆಕಾಶದಲ್ಲಿರೋದು ಉದುರಿ ಹೋಗುತ್ತೆ. ಅಲ್ಲಲ್ಲಿ ಉದುರ್ತಾ ಇರುತ್ತಲ್ವ, ಅವಾಗ ಎಲ್ಲ ಉದುರಿ ಹೋಗುತ್ತೆ, ಅಳಿದು ಹೋಗುತ್ತೆ. ಆದರೆ ನನ್ನ ಮಾತುಗಳು ಶಾಶ್ವತವಾಗಿ ನಿಲ್ಲುತ್ತೆ, ನನ್ನ ಮಾತುಗಳು ಅಳಿದು ಹೋಗೋದಿಲ್ಲ. ಹೆವನ್ ವಿಲ್ ಪಾಸ್ ಅವೇ, ಅರ್ತ್ ವಿಲ್ ಪಾಸ್ ಅವೇ, ಪೀಪಲ್ ವಿಲ್ ಪಾಸ್ ಅವೇ, ಎವ್ರಿಥಿಂಗ್ ವಿಲ್ ಪಾಸ್ ಅವೇ, ಯುವರ್ ಹೆಲ್ತ್, ವೆಲ್ತ್, ಎವ್ರಿಥಿಂಗ್ ವಿಲ್ ಪಾಸ್ ಅವೇ, ಬಟ್ ಒನ್ ಥಿಂಗ್ ವಿಲ್ ನೆವರ್ ಪಾಸ್ ಅವೇ, ದ್ಯಾಟ್ ಈಸ್ ದ ಲಿವಿಂಗ್ ಆ್ಯಂಡ್ ಅಬೈಡಿಂಗ್ ವರ್ಡ್ ಆಫ್ ಗಾಡ್. ಆ ವಾಕ್ಯದಿಂದ ನಿನಗೆ ಸಿಕ್ಕಿರುವ ಜನ್ಮ ಆಗಿರೋದ್ರಿಂದ ಯು ಆಲ್ಸೋ ವಿಲ್ ನೆವರ್ ಪಾಸ್ ಅವೇ.
ಯಾಕೆಂದರೆ ನಿನಗೆ ಸಿಕ್ಕಿರುವ ಜನ್ಮ ಮನುಷ್ಯ ಬೀಜದಿಂದ ಸಿಕ್ಕಿರುವ ಅಳಿದು ಹೋಗುವ ಒಂದು ಮಾನುಷಿಕ ಜನ್ಮ ಅಲ್ಲ ನಿನಗೆ ಸಿಕ್ಕಿರೋದು. ದೇವರ ವಾಕ್ಯ ಎಂಬ ಸ್ವರ್ಗೀಯ ಬೀಜದಿಂದ, ಅನಶ್ವರವಾದ ನಾಶವಾಗದೇ ಇರುವ ಇಂಪೆರಿಷಬಲ್ ಸೀಡ್ ವಿಚ್ ಇಸ್ ದ ವರ್ಡ್ ಆಫ್ ಗಾಡ್, ನಾಶವಾಗದೇ ಇರುವ ಇನ್ಕರಪ್ಟಬಲ್ ಆದ, ಇಂಪೆರಿಷಬಲ್ ಆದ ದೇವರ ವಾಕ್ಯ ಎಂಬ ಶುಭ ಸಂದೇಶದ ಮುಖಾಂತರ ನಿನಗೊಂದು ಜನ್ಮ ಸಿಕ್ಕಿದ್ರೆ ಸಹೋದರಿ ನೀನು ಪಾಸ್, ನಿನ್ನ ಜೀವನ ಪಾಸ್ ಆಯಿತು. ಮತ್ತೆ ಫೇಲ್ ಮಾಡೋಕ್ಕೆ ಯಾವ ಮನುಷ್ಯನಿಗೂ ಆಗೋದಿಲ್ಲ, ಈ ಪ್ರಪಂಚದಲ್ಲಿರೋ ಯಾವ ಶಕ್ತಿಗೂ ಆಗೋದಿಲ್ಲ, ಯಾವ ಅಧಿಕಾರಿಗೂ ಆಗೋದಿಲ್ಲ, ಯಾವ ಮನುಷ್ಯನಿಗೂ ಆಗೋದಿಲ್ಲ. ಯಾಕೆಂದರೆ ನಿನಗೆ ಸಿಕ್ಕಿರುವ ಜನ್ಮ ಇಟರ್ನಲ್ ಲೈಫ್. ನಿನಗೆ ಸಿಕ್ಕಿರೋದು ಟೆಂಪರರ್ ಲೈಫ್ ಅಲ್ಲ, ಪರ್ಮನೆಂಟ್ ಆದ ಶಾಶ್ವತವಾದ ಜೀವ. ಇದರಿಂದ ನಿನ್ನನ್ನು ಬೇರ್ಪಡಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆಂದರೆ ಈ ಜನ್ಮ ನಿನಗೆ ಕೊಟ್ಟಿದ್ಯಾರು? ದೇವರು, ವಾಕ್ಯದಿಂದ ಆಗಿದ್ದು, ಅಳಿದು ಹೋಗೋ ಮನುಷ್ಯ ಬೀಜದಿಂದ ಆದದ್ದಲ್ಲ. ಆದುದರಿಂದ ಆತ್ಮಿಕ ಜನ್ಮ ಪಡ್ಕೊಂಡವನಿಗೆ ಸಿಗುವ ದೊಡ್ಡ ಒಂದು ಲಾಭ, ಒಂದು ಜೀವಂತ ನಿರೀಕ್ಷೆ ಇರುತ್ತೆ, ಒಂದು ಲಿವಿಂಗ್ ಹೋಪ್ ಇರುತ್ತೆ. ಆ ಹೋಪ್, ಆ ನಿರೀಕ್ಷೆ ನಿನ್ನ ಒಳಗಡೆ ಮಾತಾಡುತ್ತೆ. ದ್ಯಾಟ್ ಹೋಪ್ ವಿಲ್ ಟಾಕ್ ಟು ಯು ಎವ್ರಿ ಡೇ. ನಿರೀಕ್ಷೆ ಪ್ರತಿದಿನ ಮಾತಾಡುತ್ತೆ. ಯಾವ ರೀತಿಯಲ್ಲಿ ಒಂದು ಸ್ಟೂಡೆಂಟ್ ಹತ್ರ, ಸ್ಟಡಿ ಮಾಡೋ ಒಂದು ವಿದ್ಯಾರ್ಥಿ ಹತ್ರ ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀಯಾ ಅಂತ ಪ್ರತಿ ಬಾರಿ ಸ್ಟಡಿ ಮಾಡುವಾಗ, ಶಾಲೆಗೆ ಹೋಗುವಾಗ ಎಲ್ಲ ಆ ನಿರೀಕ್ಷೆ ಮಾತಾಡುತ್ತೋ, ಅದೇ ರೀತಿಯಲ್ಲಿ ನೀನು ಬೈಬಲ್ ಎತ್ಕೊಳ್ಳುವಾಗ, ಚರ್ಚಿಗೆ ಹೋಗುವಾಗ, ಜೀವಿಸುವಾಗ ಪ್ರತಿದಿನ ನಿನ್ನ ಜೊತೆಗೆ ಜೀವಂತ ನಿರೀಕ್ಷೆ ನಿನ್ನ ಒಳಗಡೆ ಮಾತಾಡುತ್ತೆ. ದಟ್ ಲಿವಿಂಗ್ ಹೋಪ್ ವಿಲ್ ಟಾಕ್ ಟು ಯು. ಏನು ಗೊತ್ತಾ? ಯೇಸು ಬರ್ತಾರೆ, ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಯೇಸು ಬರ್ತಾರೆ, ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಯೇಸು ಬರ್ತಾರೆ, ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಬಿ ಪ್ರಿಪೇರ್ಡ್, ಬಿ ಪ್ರಿಪೇರ್ಡ್. ಸಿದ್ಧಳಾಗಿರು. ಯಾವ ರೀತಿಯಲ್ಲಿ ಒಂದು ವಿದ್ಯಾರ್ಥಿ ಹತ್ರ ಪಾಸ್ ಆಗ್ತೀನಿ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ, ರ್ಯಾಂಕ್ ತಗೊಳ್ತೀನಿ ಅಂತ ಒಂದು ನಿರೀಕ್ಷೆ ಇಟ್ಕೊಂಡು ಬದುಕುವ ವಿದ್ಯಾರ್ಥಿಗೆ ಅವನ ಮನಸ್ಸು ಒಳಗಡೆ ಹೇಳ್ತಾ ಇರುತ್ತೆ, ಪರೀಕ್ಷೆ ಬರ್ತಾ ಇದೆ, ಬಿ ಪ್ರಿಪೇರ್ ಯೋರ್ ಸೆಲ್ಫ್ ಫಾರ್ ಎಕ್ಸಾಮಿನೇಷನ್. ಪರೀಕ್ಷೆ ಬರ್ತಾ ಇದೆ, ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ಯಲ್ವಾ, ಪ್ರಿಪ್ರೇಷನ್ ಮಾಡು. ಮಾತಾಡುತ್ತಾ ನಾನು ಮದುವೆ ಆಗ್ತೀನಿ ಇಂಥ ಡೇಟಲ್ಲಿ ಮದುವೆ ಇದೆ, ಯು ಆರ್ ಎಕ್ಸ್ಪೆಕ್ಟಿಂಗ್ ಮ್ಯಾರೇಜ್ ಇನ್ ಸೋ ಆ್ಯಂಡ್ ಸೋ ಡೇಟ್. ಏನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿಲ್ವಾ? ಇಂಥ ದಿವಸ ಇಂಥ ಸ್ಥಳದಲ್ಲಿ ನನ್ನ ಮಗನ ಮದುವೆ ಇದೆ, ನನ್ನ ಮಗಳ ಮದುವೆ ಇದೆ, ಅಥವಾ ನನ್ನ ಮದುವೆ ಇದೆ. ದಟ್ ಈಸ್ ಯುವರ್ ಹೋಪ್. ಅದಕ್ಕೇನಾದರೂ ಸಿದ್ಧತೆ ಮಾಡ್ಕೊಳ್ತೀರಾ? ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ತೀರಾ? ಅಡುಗೆ ಅವರಿಗೆ ಹೇಳ್ತೀರಾ? ಅಲ್ಲಿ ಹೋಗಿ ಇವ್ರನ್ನ ಕರಿತೀರಾ? ಡ್ರೆಸ್ ತಗೊಳ್ಳಿಕ್ಕೆ ಹೋಗ್ತೀರಾ? ಒಡವೆ ತಗೊಳ್ಳಿಕ್ಕೆ ಹೋಗ್ತೀರಾ? ಮೆಂಟಲಿ ಪ್ರಿಪೇರ್ ಆಗ್ತೀರಾ? ಫಿಸಿಕಲಿ ಪ್ರಿಪೇರ್ ಆಗ್ತೀರಾ? ಪ್ರಿಪ್ರೇಷನ್ ಇಲ್ಲದೆ. ಪ್ರತಿಯೊಂದು ನಿರೀಕ್ಷೆಯ ಹಿಂದೆಯೂ ಪ್ರಿಪ್ರೇಷನ್ ಇರುತ್ತೆ. ಆದರೆ ಈ ಜೀವಂತ ನಿರೀಕ್ಷೆ, ಸ್ವರ್ಗೀಯ ನಿರೀಕ್ಷೆ ಪಡ್ಕೊಂಡವ್ರಿಗೆ ಒಂದು ಸ್ವರ್ಗೀಯ ಪ್ರಿಪ್ರೇಷನ್ ಇರುತ್ತೆ. ಇಫ್ ಯು ಹ್ಯಾವ್ ರಿಸೀವ್ಡ್ ದಿಸ್ ಲಿವಿಂಗ್ ಹೋಪ್, ಯು ವಿಲ್ ಹ್ಯಾವ್ ಎ ಡಿವೈನ್ ಪ್ರಿಪರೇಷನ್. ಒಂದು ದೈವಿಕ ಸಿದ್ಧತೆ ಇದೆ. ಸಿದ್ಧತೆ ಆಗಿದೆಯಾ? ಯೇಸುಸ್ವಾಮಿ ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ 25ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಸಿದ್ಧರಾಗಿದ್ದವರು ಒಳಗಡೆ ಹೋದರು, ಸಿದ್ಧರಾಗದೇ ಇರುವವರು ಬಾಗಿಲು ತಟ್ಕೊಂಡು ಹೊರಗಡೆನೇ ಇದ್ರು. ಏಸಪ್ಪ ಬಾಗಿಲು ತೆಗಿಯಪ್ಪ, ನಾನು ಬಂದಿದ್ದೀನಿ, ಕ್ಯಾಂಡ್ಲ್ ತಗೊಂಡು ಬಂದಿದ್ದೀನಿ, ತೆಗಿಯಪ್ಪ ಅಂತ ಅವ್ರು ಕ್ಯಾಂಡ್ಲ್ ತರಲಿಕ್ಕೆ ಹೋದರು. ಪಾಪ ಬುದ್ಧಿವಂತರಲ್ಲ, ಫೂಲಿಶ್ ವರ್ಜಿನ್ಸ್. 10 ಮಂದಿ ಕನ್ಯೆಯರ ಸಾಮತೆ ಇದೆ ಬೈಬಲಲ್ಲಿ. ಮ್ಯಾಥ್ಯೂ ಚಾಪ್ಟರ್ 25 ಇದೆ. ಮನೆಗೆ ಹೋಗಿ ಓದಿ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಇಷ್ಟ ಇರೋರು, ಅಥವಾ ಸ್ವರ್ಗ ಇದೆ ನರಕ ಇದೆ ಎಂಬ ನಂಬಿಕೆ ಇರುವವರು, ದೇವರಿದ್ದಾರೆ, ಯೇಸುವೇ ನಮ್ಮ ರಕ್ಷಕ ಎಂಬ ನಂಬಿಕೆ ನಿಜವಾಗಲೂ ಇರುವವರು, ಅಥವಾ ನಂಬಿಕೆಗೆ ಬರಲಿಕ್ಕೆ ಆಸೆ ಪಡುವವರು, ಆತ್ಮಿಕ ಜನ್ಮ ಪಡ್ಕೋಬೇಕು ನಾನು ಅಂತ ಆಸೆ ಪಡುವವರು ಮನೆಗೆ ಹೋಗಿ ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ ಮ್ಯಾಥ್ಯೂ ಚಾಪ್ಟರ್ 25 ಚೆನ್ನಾಗಿ ಒಂದು 3 ಸರಿ ಓದಿ, ಆಮೇಲೆ ಧ್ಯಾನ ಮಾಡಿ, ಆಯಿತಾ? ಅದರಲ್ಲಿ ಇದೆ, ಈ ಅಧ್ಯಾಯದಲ್ಲಿ
ಆಯಿತಾ? 10 ಮಂದಿ ಕನ್ಯೆಯರಿರ್ತಾರೆ, ಅದರಲ್ಲಿ 5 ಮಂದಿ ಬುದ್ಧಿವಂತರು, 5 ಮಂದಿ ಬುದ್ಧಿ ಇಲ್ಲದೆ ಇರೋರು. ವೈಸ್ ವರ್ಜಿನ್ಸ್ ಆ್ಯಂಡ್ ಫೂಲಿಶ್ ವರ್ಜಿನ್ಸ್. 5 ಜನ ಬುದ್ಧಿವಂತರು, 5 ಜನ ಬುದ್ಧಿ ಇಲ್ಲದೆ ಇರುವವರು. ಬುದ್ಧಿವಂತರು ನಿರೀಕ್ಷಿಸ್ತಾ ಇರ್ತಾರೆ, ಮದುಮಗ ಬರ್ತಾನೆ, ಮದುಮಗ ಬರ್ತಾನೆ, ನಾವು ಒಳಗಡೆ ಹೋಗ್ತೀವಿ ಅಂತ ಕಾಯ್ತಾ ಇರ್ತಾರೆ. ಹೋಪ್ ಇದೆ ಅವರಿಗೆ. ಆ್ಯಂಡ್ ದೇ ವೇರ್ ಪ್ರಿಪೇರ್ಡ್ ಫಾರ್ ಇಟ್. ಅವರು ಸಿದ್ಧತೆಯೊಂದಿಗೆ ಎದುರು ನೋಡ್ತಾ ಇದ್ದರು. ಆದರೆ ಇನ್ನು 5 ಜನ ಇರ್ತಾರೆ, ಹುಟ್ಟು ಕ್ರೈಸ್ತರು. ಆದರೆ ಆತ್ಮಿಕ ಜನ್ಮ ಪಡ್ಕೊಳ್ಳಿಲ್ಲ, ಹುಟ್ಟು ಕ್ರೈಸ್ತರು ಅಷ್ಟೇ. ಎಲ್ಲ ಇದೆ, ಬೆಳಕು ದೀಪ ಎಲ್ಲ ಇಟ್ಕೊಂಡಿದ್ದಾರೆ, ಬೈಬಲ್ ಇದೆ, ಎಲ್ಲ ಇದೆ, ಆದರೆ ಉರಿತಾ ಇಲ್ಲ ಯಾವುದು. ಸಿದ್ಧತೆ ಇಲ್ಲ, ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ನಮ್ಮದು ಬೈಬಲ್ ಇದೆ, ನಮ್ಮದು ಮದರ್ ಮೇರಿ ಇದ್ದಾರೆ, ನಮ್ಮದು ಸೈಂಟ್ಸ್ ಇದೆ, ನಮ್ಮದು ಚರ್ಚ್ ಇದೆ, ನಮ್ಮದು ಸ್ಯಾಕ್ರಮೆಂಟ್ ಇದೆ, ನಮ್ಮದು ಎಲ್ಲ ಇದೆ, ನಮ್ಮದು ಹೋಲಿ ಸ್ಪಿರಿಟ್ ಇದ್ದಾರೆ, ಎಲ್ಲ ಇದ್ದಾರೆ. ಕ್ವಶನ್ ಅದಲ್ಲ, ಅದು ಯಾರು ಇದ್ದಾರೋ ಇಲ್ಲವೋ ಅಲ್ಲ, ಆರ್ ಯು ಪ್ರಿಪೇರ್ಡ್? ನೀನು ಸಿದ್ಧನಾಗಿದೆಯಾ? ಮದರ್ ಮೇರಿ ಇದ್ದಾರೆ, ಸೈಂಟ್ಸ್ ಇದ್ದಾರೆ, ಹೋಲಿ ಸ್ಪಿರಿಟ್ ಇದ್ದಾರೆ, ಜೀಸಸ್ ಇದ್ದಾರೆ, ಸ್ವರ್ಗನೂ ಇದೆ, ಎಲ್ಲ ಇದೆ. ನೀನು ಸಿದ್ಧನಾಗಿದೆಯಪ್ಪ? ಆರ್ ಯು ಪ್ರಿಪೇರ್ಡ್? ಯಾವ ಥರ ಪ್ರಿಪೇರ್ ಆಗಿದೆಯಾ? ಪರೀಕ್ಷೆಗೆ ಪ್ರಿಪೇರ್ ಆಗ್ತೀಯಾ? ಮದುವೆ ಆಗಲಿಕ್ಕೆ ಪ್ರಿಪೇರ್ ಆಗ್ತೀಯಾ? ಮನೆ ಕಟ್ಟಲಿಕ್ಕೆ ಪ್ರಿಪೇರ್ ಆಗ್ತೀಯಾ? ಒಂದು ಗಾಡಿ ತಗೊಳ್ಳಿಕ್ಕೆ ಪ್ರಿಪೇರ್ ಆಗ್ತೀಯಾ? ಪ್ರತಿಯೊಂದಕ್ಕೂ ಪ್ರಿಪೇರ್ ಆಗ್ತೀಯಾ? ಸ್ಕೂಲಿಗೆ ಹೋಗ್ಲಿಕ್ಕೂ ಪ್ರಿಪೇರ್ ಆಗ್ತೀಯಾ? ಮಕ್ಕಳಿಗೆ ಹೇಗೆ ಪ್ರಿಪೇರ್ ಮಾಡಬೇಕು ಗೊತ್ತು. ಆದರೆ ಜನ್ಮ ಕೊಟ್ಟ ಅಪ್ಪ ಅಮ್ಮ ಕ್ರೈಸ್ತರಾಗಿದ್ದರು, ಅವ್ರ ಮಕ್ಕಳನ್ನ ಯಾವ ರೀತಿ ಸ್ವರ್ಗಕ್ಕೆ ಹೋಗೋಕ್ಕೆ ಪ್ರಿಪೇರ್ ಮಾಡಬೇಕು ಗೊತ್ತಿಲ್ಲ. ಅಂಥ ಬುದ್ಧಿಹೀನೆ ತಾಯಂದರು ತಂದೆಯಂದರು ಇವತ್ತಿದ್ದಾರೆ. ನಿಮ್ಮಲ್ಲಿ ಒಬ್ಬರು ಆ ಥರ ಆಗಬಾರ್ದು. ನೀವು ಪ್ರಿಪೇರ್ ಆಗಬೇಕು, ನಿಮ್ಮ ಮಕ್ಕಳನ್ನು ಪ್ರಿಪೇರ್ ಮಾಡಬೇಕು. ಇಲ್ಲಾಂದರೆ ದೈವದ್ರೋಹಿಗಳಾಗ್ಬಿಡ್ತೀವಿ ನಾವು. ದೈವದ್ರೋಹಿಗಳಾಗಬಾರ್ದು, ಆಯಿತಾ? ದೇವರಿಗೆ ದ್ರೋಹ ಮಾಡಬಾರ್ದು, ಅದು ನಿಮಗೆ ನಷ್ಟ. ಆದ್ದರಿಂದ ಪ್ರಿಪೇರ್ ಯುವರ್ ಸೆಲ್ಫ್ ಫಸ್ಟ್, ದೆನ್ ಓನ್ಲಿ ಯು ಕ್ಯಾನ್ ಪ್ರಿಪೇರ್ ಅದರ್ಸ್, ಯುವರ್ ಚಿಲ್ಡ್ರನ್. ಯಾವುದಕ್ಕಾಗಿ ಪ್ರಿಪೇರ್ ಮಾಡ್ತಾಯಿದ್ವಿ? ಕೆಲವೊಂದು ತಾಯಂದರು ತಂದೆಯಂದರು ಕ್ರೈಸ್ತ ವಿಶ್ವಾಸಿಗಳು ಅಂತ ಅವ್ರನ್ನ ಕರೀಲಿಕ್ಕೆ ನನಗೆ ಶೇಮ್ ಆಗುತ್ತೆ. ಯಾಕೆಂದರೆ ಅವ್ರು ಹೇಳ್ತಾರೆ, ನಮ್ಮ ಮಕ್ಕಳನ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ ಬ್ರದರ್, ಇಂಜಿನಿಯರ್ ಆಗಲಿಕ್ಕೆ, ಡಾಕ್ಟರ್ ಆಗಲಿಕ್ಕೆ. ಎಷ್ಟೋ ಕಡೆ ಹೇಳಿದ್ದನ್ನು ಕೇಳಿದ್ದೀನಿ. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಇನ್ನೂ ಟೈಮ್ ಇದೆ ಅಂತಾರೆ. ಅವ್ರ ಲೆಕ್ಕ ಏನು ಗೊತ್ತಾ? ಸತ್ತ ತಕ್ಷಣ ಸೀದಾ ಹೋಗಿ ಸೇರ್ಕೋಬೋದು ಅಂತ. ಏನೋ ಮಾವನ ಮನೆ ಥರ. ಅಂದರೆ ಯೇಸು ಸ್ವಾಮಿ ಫೂಲ್ ಅಂತ ಅವ್ರು ಹೇಳ್ತಾ ಇರೋದು ಇಂಡೈರೆಕ್ಟಾಗಿ. ಇಷ್ಟೆಲ್ಲ ವಾಕ್ಯಗಳು ಈ ಬೈಬಲ್ನಲ್ಲಿ ಕೊಟ್ಟಿರೋದು ಮೂರ್ಖರಿಗೆ, ಬುದ್ಧಿವಂತರಿಗೆ ಅಲ್ಲ ಅಂತ. ಏನು ಕೆಲಸ ಕಾರ್ಯ ಇಲ್ಲದೆ ಇರ್ತಕ್ಕಂಥ ಮುಟ್ಟಾಳ್ರಿದಾರಲ್ಲ ಮೂರ್ಖರು, ಅವರಿಗೆ ಬೈಬಲ್ ಬರೆದಿರೋದು. ಅವರು ಪ್ರಿಪೇರ್ ಆಗ್ತಾರೆ. ಬಾಕಿ ಇರೋರು ಅವರು ಬ್ಯುಸಿ, ಮಕ್ಕಳನ್ನ ಡಾಕ್ಟ್ರ್ ಮಾಡಲಿಕ್ಕೆ, ಅದು ಮಾಡಲಿಕ್ಕೆ, ಇದು ಮಾಡಲಿಕ್ಕೆ ಬ್ಯುಸಿ, ಪ್ರಿಪೇರಿಂಗ್. ಹಾಗಾದರೆ ಇದು ಯಾವುದು ಮಾಡಬಾರ್ದಾ? ಮಾಡಿ. ಆದರೆ ಎಲ್ಲಕ್ಕಿಂತ ಮೊದಲು ಮಾಡಬೇಕಾಗಿರೋದು ಪ್ರಿಪೇರ್ ಯುವರ್ ಹಾರ್ಟ್ ಟು ರಿಸೀವ್ ದ ಲಾರ್ಡ್. ಪ್ರಭುವನ್ನು ಸ್ವೀಕಾರ ಮಾಡಲಿಕ್ಕೆ ನಿನ್ನ ಹೃದಯವನ್ನು ಸಿದ್ಧಪಡಿಸು. ಇವತ್ತು ಅದು ಎಷ್ಟರ ಮಟ್ಟಿಗೆ ನಾವು ಒಬ್ಬೊಬ್ಬರು ಸಿದ್ಧಪಡಿಸ್ಕೊಂಡಿದ್ದೀವಿ ಅನ್ನೋದೊಂದು ಪ್ರಶ್ನೆ ಇದೆ. ಆ ವಾಕ್ಯನ ಓದೋಣ. 25ನೇ ಅಧ್ಯಾಯ 10ನೇ ವಾಕ್ಯ. ಅಂತೆಯೇ ಅವರಂದ್ರೆ ಯಾರು ಗೊತ್ತಾ? 5 ಮಂದಿ ಬುದ್ಧಿ ಇಲ್ಲದೆ ಇರತಕ್ಕಂಥ ಫೂಲಿಶ್ ವರ್ಜಿನ್ಸ್. ಅವರು ಎಣ್ಣೆಯನ್ನು ಕೊಂಡುಕೊಳ್ಳಲು ಹೋದಾಗ ಮಧುವಣಿಗ, ಯೇಸು ಬಗ್ಗೆ ಹೇಳ್ತಾ ಇರೋದು, ಮಧುವಣಿಗನು ಬಂದೇ ಬಿಟ್ಟ. ಯಾರೆಲ್ಲ ಸಿದ್ಧರಾಗಿದ್ದವರು ಮಧುಮಗನ ಜೊತೆಯಲ್ಲಿ ವಿವಾಹ ಮಹೋತ್ಸವಕ್ಕೆ ಹೋದರು. ಕಲ್ಯಾಣ ಮಂಟಪದ ಬಾಗಿಲುಗಳನ್ನು ಮುಚ್ಚಲಾಯಿತು. ಆಮೇಲೆ ಬಂದ್ರ ಅವ್ರು ಮತ್ತೆ ಬಾಗಿಲು ತಟ್ಟಿದ್ರಾ? ಬಾಗಿಲು ಓಪನ್ ಮಾಡಿದ್ರಾ? ಅಯ್ಯೋ ಪಾಪ, ತುಂಬ ಕಷ್ಟಪಟ್ಟು ಎಣ್ಣೆ ತರಲಿಕ್ಕೆ ಹೋಗಿದ್ದಾರೆ, ಅಲ್ಲೆಲ್ಲೋ ವೇಳಾಂಗಣ್ಣಿಗೆ ಹೋಗಿದ್ದಾರೆ, ಇಲ್ಲ ಯಾವುದೋ ರಿಟ್ರೀಟ್ ಸೆಂಟ್ರಿಗೆ ಹೋಗಿದ್ದಾರೆ ಎಣ್ಣೆ ತಗೊಂಡು ಬರಲಿಕ್ಕೆ. ಪಾಪ ತೆಗಿಯೋಣ ಅಂತ ತೆಗೆದ್ರಾ? ಏನು ಹೇಳ್ತಾನೆ ಮದುಮಗ ಒಳಗಡೆಯಿಂದ? ನೀವು ಯಾರು ಅಂತ ನನಗೆ ಪರಿಚಯನೇ ಇಲ್ಲ. ಹಾಗಾದರೆ ಯಾರಿಗೆ ಈ ಮಾತು ಅಪ್ಲಿಕೇಬಲ್ ಆಗುತ್ತೆ? ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ನಾನು ಕ್ರೈಸ್ತ ವಿಶ್ವಾಸಿ, ಐ ಆಮ್ ಎ ಕ್ರಿಶ್ಚಿಯನ್ ಎಂದು ಹೇಳಿಕೊಂಡು ಪ್ರಿಪ್ರೇಷನ್ನೇ ಇಲ್ಲದೆ ಬದುಕುತ್ತಿರುವ ಎಲ್ಲರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಎಲ್ಲರಿಗೂ. ನಾನು ಕ್ರೈಸ್ತ ವಿಶ್ವಾಸಿ, ನನಗೊಂದು ಕ್ರಿಸ್ತಿಯ ನಿರೀಕ್ಷೆ ಇದೆ, ಐ ಹ್ಯಾವ್ ಎ ಡಿವೈನ್ ಹೋಪ್, ಸೊ ಐ ಆಮ್ ಪ್ರಿಪೇರಿಂಗ್ ಎವ್ರಿ ಡೇ ಟು ಮೀಟ್ ದ ಲಾರ್ಡ್. ಪ್ರಭುವನ್ನು ಎದುರುಗೊಳ್ಳಲು
ನನ್ನ ಆತ್ಮದ ಮದುಮಗನಾದಂಥ ಮಧುವಣಿಗನಾದ ಪ್ರಭು ಯೇಸು ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬರ್ತಾರೆ. ದ್ಯಾಟ್ ಈಸ್ ಮೈ ಹೋಪ್. ಯಾಕೆಂದರೆ ಅವರು ಪ್ರಾಮಿಸ್ ಮಾಡಿದ್ದಾರೆ. ಎಲ್ಲಿ ಪ್ರಾಮಿಸ್ ಮಾಡಿದ್ದಾರೆ? ಹಿ ಪ್ರಾಮಿಸ್ಡ್ ಇನ್ ಹಿಸ್ ವರ್ಡ್. ಅವರ ವಾಕ್ಯದಲ್ಲಿ ಅವರು ಪ್ರಾಮಿಸ್ ಮಾಡಿದ್ದಾರೆ. ಜಾನ್ ಚಾಪ್ಟರ್ 14 ವರ್ಸ್ 2 and 3, ಯೋಹಾನನು ಬರೆದ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯದಲ್ಲಿ ಜೀಸಸ್ ಪ್ರಾಮಿಸ್ ಮಾಡಿದ್ದಾರೆ. ಮನುಷ್ಯ ಅಲ್ಲ, ಆಯಿತಾ? ನಾಟ್ ಸೇಂಟ್ ಪಾಲ್ ಪ್ರಾಮಿಸ್ಡ್, ಜೀಸಸ್ ಹಿಮ್ಸೆಲ್ಫ್ ಪ್ರಾಮಿಸ್ಡ್. ಏನಂತ? ನನ್ನ ಅಪ್ಪನ ಮನೆಯಲ್ಲಿ ಅನೇಕ ನಿವಾಸಗಳು, ಅಂದರೆ ಸ್ವರ್ಗ ರಾಜ್ಯದಲ್ಲಿ ಅನೇಕ ನಿವಾಸಗಳು ಇದೆ. ಏನಾದರೂ ಅಲ್ಲಿ ಜಾಗ ಇಲ್ಲ, ಸೈಟ್ ಇಲ್ಲ, ರೂಮ್ ಇಲ್ಲ ಅಂದಿದ್ರೆ ನಾನು ನಿಮಗೆ ಮುಂಚಿತವಾಗಿ ಹೇಳ್ತಾ ಇದ್ದೆ. ಅದರಿಂದ ಟೆನ್ಷನ್ ಮಾಡ್ಕೋಬೇಡಿ. ಇಷ್ಟೊಂದು ಜನ ಇದ್ದಾರಲ್ಲ, ಕೋಟ್ಯಾಂತರ ಜನ ಇದ್ದಾರಲ್ವ, ಸ್ವರ್ಗದಲ್ಲಿ ಜಾಗ ಸಾಕಾಗುತ್ತೋ ಇಲ್ವೋ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಅನೇಕ ನಿವಾಸಗಳಿದೆ. ಒಂದು ವೇಳೆ ಇಲ್ಲದೆ ಇದ್ದಿದ್ದರೆ ಮುಂಚಿತವಾಗಿ ನಿಮಗೆ ಹೇಳ್ತಾ ಇದ್ದೆ, ಸ್ವರ್ಗದಲ್ಲಿ ಜಾಗ ಕಡಿಮೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಇದ್ಬಿಡಿ ಅಂತ ಹೇಳ್ತಾ ಇದ್ದೆ. ಎಷ್ಟು ಹೇಳ್ತಾ ಇದ್ದಾರೆ? ಡೋಂಟ್ ವರಿ, ಸ್ವರ್ಗದಲ್ಲಿ ಬೇಕಾದಷ್ಟು ಜಾಗ ಇದೆ. ಓಕೆ, ಹಾಂ. ಇಲ್ಲಿ ಕಚ್ಚಾಡಬೇಡಿ, ನನಗೆ ಜಾಗ ಇಲ್ಲ, ನನಗೆ ಸೈಟ್ ಇಲ್ಲ, ನನಗೆ ಮನೆ ಇಲ್ಲ, ನನಗೆ ರೂಮ್ ಇಲ್ಲ, ನನಗೆ ಪ್ರೈವೇಸಿ ಇಲ್ಲ. ಟೆನ್ಷನ್ನೇ ಮಾಡ್ಕೋಬೇಡಿ. ನಿಮಗೆ ಫುಲ್ ಪ್ರೈವೇಸಿ, ಓಪನ್ ಸ್ಪೇಸ್ ಜಾಗ ಅಲ್ಲಿ ಇದೆ. 5 ಪೈಸೆ ಕೊಡೋದು ಬೇಡ, ಫ್ರೀ ಸೈಟ್ ಎಲ್ಲ. ಬನ್ನಿ. ಇಲ್ಲಿ ಯಾಕೆ ಕುಸ್ತಿ ಆಡ್ತೀರಾ ಸುಮ್ಮನೆ? ಅಳಿದು ಹೋಗೋ ಮಣ್ಣು ಹಿಡ್ಕೊಂಡು ನನಗಿದು 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 ಅಂತ ಜೀವನ ಪೂರ್ತಿ ದುಡಿಯೋದು ಪೂರ್ತಿ ಪಾಪ. ಒಂದು ಸೈಟ್ ತೊಗೊಂಡು ಒಂದು 30-40 ಸೈಟ್ ತೊಗೊಂಡು ಅಲ್ಲೊಂದು ದೊಡ್ಡ ಮನೆ ಕಟ್ಬಿಟ್ರೆ ಪಾಪ ಅವನ ಜೀವನನೇ ಅದರಲ್ಲಿ ಆಗೋಗ್ಬಿಡುತ್ತೆ. ಆಮೇಲೆ ಕರ್ತಾರೆ ಅಂತ ಹಾಡಿ ಮಣ್ಣು ಹಾಕಿ ಮುಚ್ಚಿ ಬರ್ತಾರೆ. ಯಾರಾದರೂ ಪಾಪ ಕಷ್ಟಪಟ್ಟು ಮನೆ ಕಟ್ಟಿದ್ದಾರೆ ನಮ್ಮ ಯಜಮಾನರು ಅಂತ ಮನೇಲಿ ಸಮಾಧಿ ಮಾಡಿ ಒಳಗಡೆ ಹಾಕ್ತಾರಾ? ಇಲ್ಲ. ತಗೊಂಡೋಗಿ ಸ್ಮಶಾನಕ್ಕೆ ಹಾಕಿ ಮಣ್ಣು ಮುಚ್ಚಿ ಬರ್ತಾರೆ ಅಷ್ಟೇ. ಏನು ಲಾಭ ಇಲ್ಲ. ಕಷ್ಟಪಟ್ಟು ಕಟ್ಟಿದ್ದಷ್ಟೇ, ಮುಗಿದೋಯ್ತು. ಅದರಿಂದ ಕಟ್ಟಿ, ಬೇಕಾದರೆ ಕಟ್ಕೊಳ್ಳಿ, ನಿಮ್ಗೆ ಅಗತ್ಯ ಇದ್ದರೆ ಕಟ್ಕೊಳ್ಳಿ, ಏನು ತೊಂದರೆ ಇಲ್ಲ, ಎಲ್ಲಾದರೂ ಕಟ್ಕೊಳ್ಳಿ. ಆದರೆ ಯೇಸು ಹೇಳ್ತಾ ಇದ್ದಾರೆ, ಟೆನ್ಷನ್ ಮಾಡ್ಕೋಬೇಡಿ, ಅಲ್ಲಿ ಜಾಗ ಇದೆ, ಇಲ್ಲಿ ಕಚ್ಚಾಡಬೇಡಿ. ನಂದು 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 ನನ್ನ ಜಾಗ ನನ್ನ ಜಾಗ, ನನಗೆ ಬೇಕು ನನಗೆ ಬೇಕು, ಇನ್ನೂ ಬೇಕು ಇನ್ನೂ ಬೇಕು ಅಂತ ನಾಯಿಗಳ ಥರ ಕಚ್ಚಾಡೋದು ಬಿಟ್ಬಿಡಿ. ಅಲ್ಲಿ ಬೇಕಾದಷ್ಟು ಜಾಗ ಇದೆ, ಅಲ್ಲಿ ಬನ್ನಿ, ನಾನು ಹೋಗಿ ಪ್ರಿಪೇರ್ ಮಾಡಿಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಪ್ರಿಪೇರ್ ಮಾಡ್ತೇನೆ. ಅಣಿಗೊಳಿಸಿದ ಬಳಿಕ ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಐ ವಿಲ್ ಕಮ್ ಬ್ಯಾಕ್. ನಾನು ಹಿಂತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಟೆನ್ಷನ್ ಮಾಡ್ಕೋಬೇಡಿ. ನಾನು ಹೋಗಿ ಪ್ರಿಪೇರ್ ಮಾಡಿಟ್ಟು ವಾಪಸ್ ಬಂದು ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ. ನಾನಿರುವಲ್ಲಿಯೇ, ನಾನು ಇರುವ ಎಡೆಯಲ್ಲಿಯೇ ನೀವು ಇರಬೇಕು. ದಿಸ್ ಇಸ್ ದ ಡಿಸೈರ್ ಆಫ್ ಜೀಸಸ್ ಕ್ರೈಸ್ಟ್. ಇದು ಯೇಸುವಿನ ಆಸೆ. ನೀವು ಎಲ್ಲೆಲ್ಲೋ ಇರಬೇಕು ಅಂತ ಅಲ್ಲ ಯೇಸು ಆಸೆ ಪಡ್ತಾ ಇರೋದು. ಯಾಕೆ ಅಂದರೆ ನಿಮಗೆ ನೂತನ ಜನ್ಮ ಸಿಕ್ಕಿರೋದು ಯೇಸುವಿನ ಮುಖಾಂತರ ಆಗಿರೋದ್ರಿಂದ, ಅದೇ ಯೇಸುವಿನ ಆತ್ಮ ನಿಮ್ಮ ಒಳಗಡೆ ಇರೋದ್ರಿಂದ, ಯೇಸು ಕ್ರಿಸ್ತನ ಸಹೋದರ ಸಹೋದರಿಯರು ನಾವು ಆಗಿರೋದ್ರಿಂದ, ಯೇಸು ಬಯಸೋದು ನನ್ನ ಸಹೋದರರು ಅಂತ ನಮ್ಮನ್ನು ಕರೀತಾರೆ. ಈ ನನ್ನ ಸಹೋದರರು ನಮ್ಮಪ್ಪ ಕಟ್ಟಿದ ಮ್ಯಾನ್ಷನಲ್ಲಿ ನನ್ನ ಜೊತೆಯಲ್ಲಿ ಇರಬೇಕು, ನಾನು ಬಂದು ಕರ್ಕೊಂಡು ಬರ್ತೀನಿ ಅಂತ ಯೇಸು ಹೇಳ್ತಾರೆ. ಎಷ್ಟು ಒಳ್ಳೆಯ ಸ್ವರ್ಗೀಯ ಸಹೋದರ ರಕ್ಷಕ ದೇವರು ನಮಗೋಸ್ಕರ ಇಂದು ಜೀವಂತರಾಗಿದ್ದಾರೆ. ಹಿ ವಿಲ್ ಕಮ್ ಬ್ಯಾಕ್. ಅವರು ಮರಳಿ ಬರ್ತಾರೆ. ಸಿದ್ಧರಾಗಿರುವವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಮರಳಿ ಬರ್ತಾರೆ. ಜೀವಂತ ನಿರೀಕ್ಷೆ ನಮಗೆ ಕೊಟ್ಟಿದ್ದಾರೆ. ಶುಭ ಸಂದೇಶ ನಮಗೆ ಏನು ಕೊಡುತ್ತೆ ಕೇಳಿದರೆ, ದಿಸ್ ಲಿವಿಂಗ್ ಹೋಪ್, ಜೀವಂತ ನಿರೀಕ್ಷೆ ಕೊಡುತ್ತೆ. ಈ ನಿರೀಕ್ಷೆ ಇದ್ದವರು ಯಾಕೆ ಟೆನ್ಷನ್ ಮಾಡ್ಕೊಂಡು ಬದುಕ್ತಾರೆ? ಈ ಜೀವಂತ ನಿರೀಕ್ಷೆ ಇರುವವರು ಯಾಕೆ ಭಯಪಟ್ಕೊಂಡು ಬದುಕ್ತಾರೆ? ಯಾರಿಗೆ ಭಯಪಡಬೇಕು ನಾವು? ಯಾಕೆ ಭಯಪಡಬೇಕು? ಕಳ್ತನ ಮಾಡೋನು ಭಯಪಡಬೇಕು, ಸುಳ್ಳು ಹೇಳೋನು ಭಯಪಡಬೇಕು, ಮಾಟ ಮಂತ್ರಕ್ಕೆ ಹೋಗೋನು ಭಯಪಡಬೇಕು, ವಿಗ್ರಹಾರಾಧನೆ ಮಾಡೋರು ಭಯಪಡಬೇಕು, ಚಾಡಿ ಹೇಳೋರು ಭಯಪಡಬೇಕು, ಕುಡುಕುತನದಲ್ಲಿ ವ್ಯಭಿಚಾರದಲ್ಲಿ ಅನೈತಿಕ ಸಂಬಂಧದಲ್ಲಿ ಬದುಕೋರು ಭಯಪಡಬೇಕು, ಅನ್ಯಾಯ ಮಾಡ್ತಾ ಬದುಕೋರು ಭಯಪಡಬೇಕು. ಜೀವಂತ ನಿರೀಕ್ಷೆಯಲ್ಲಿ ಯೇಸು ಪ್ರಭುವನ್ನು ಎದುರು ನೋಡ್ತಾ ಬದುಕ್ತಿರುವವರು ಯಾಕೆ ಭಯಪಡಬೇಕು? ಯಾರಿಗೆ ಭಯಪಡಬೇಕು? ಭಯಕ್ಕೆ ಕಾರಣ ಏನು? ಕಾರಣನೇ ಇಲ್ವಲ್ಲ. ಇವತ್ತು ನಮಗೆ ಭಯ ಯಾಕೆ ಅಂದರೆ ನಿರೀಕ್ಷೆ ಇಲ್ಲ. ದೆರ್ ಈಸ್ ನೋ ಹೋಪ್ ಇನ್ಸೈಡ್. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟು ಒಳ್ಳೆಯ ದೇವರು ನಮಗಿದ್ದಾರೆ. ಅವರು ಬಯಸ್ತಾ ಇದ್ದಾರೆ, ನಾನಿರುವೆಲ್ಲೆಯಲ್ಲಿಯೇ ನೀವು ಇರಬೇಕು, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಈ ಒಂದು ಸ್ವರ್ಗೀಯ ಸಿದ್ಧತೆ ನಮಗೆ ಪ್ರತಿದಿನ ಬೇಕು. ಆತ್ಮಿಕ ಸಿದ್ಧತೆ ಬೇಕು.
ಬಾಹ್ಯ ಸಿದ್ಧತೆ ಅಲ್ಲ, ಆಂತರಿಕ ಸಿದ್ಧತೆ ನಮಗೆ ಬೇಕು. ಎಷ್ಟು ದಿನ ಬೇಕು ಕೇಳಿದರೆ ಪ್ರತಿ ದಿನ ಬೇಕು. ಯಾವ ರೀತಿಯಲ್ಲೆಲ್ಲ ನಾವು ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಈಗ ಟೈಮ್ ಇಲ್ಲ. ಯಾಕೆಂದರೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ಕಲಿಬೇಕಲ್ವಾ. ಸಿದ್ಧತೆಯನ್ನು ಮಾಡ್ಕೋಬೇಕು. ಈಗ ಕೆಲವೊಂದು ಎಕ್ಸಾಮಿನೇಷನ್ಗೆ ಕೆಲವೊಂದು ರೀತಿಯ ಸಿದ್ಧತೆ ಇದೆ. ಅದಕ್ಕೆ ಏನು ಮಾಡ್ತಾರೆ, ಅವರು ಕೆಲವೊಂದು ಕೋರ್ಸ್ಗಳಿಗೆ ಹೋಗಿ ಕಲ್ತ್ಕೊಳ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ ಅಲ್ವಾ. ಪೊಲೀಸ್ ಆಗಲಿಕ್ಕೆ ಒಂದು ತರಗತಿ ಇದೆ, ಆ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಡಾಕ್ಟ್ರ್ ಆಗಿ ಸರ್ಜನ್ ಆಗಬೇಕಾದ್ರೆ ಅದಕ್ಕೆ ಪ್ರಿಪ್ರೇಷನ್ ಇದೆ. ಸೊ ಅದೇ ರೀತಿಯಲ್ಲಿ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಸಿದ್ಧತೆ ಅಂತೂ ಬೇಕು. ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಅದು ಯಾವ ರೀತಿ ಮಾಡ್ಕೋಬೇಕು, ಅಂತರಂಗ ಶುದ್ಧತೆ ಬೇಕು. ಯಾವ ರೀತಿ ಶುದ್ಧ ಮಾಡ್ಕೊಳ್ಳೋದೀಗ ಎಲ್ಲ ಬಿಟ್ಟರು ಶುದ್ಧ ಆಗೋದಿಲ್ಲ, ಅದೇ ಇರೋದು. ಎಲ್ಲ ಆಸೆ ಬಿಟ್ಟರು ಒಂದು ಬಿಡೋಕ್ಕಾಗಲ್ಲ, ಇನ್ನೊಂದು ಬಿಟ್ಟರು ಶುದ್ಧ ಆಗೋದು ಇಲ್ಲ. ಆ ಶುದ್ಧತೆಯಿಂದ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅದಂತೂ ಹೇಳ್ತೀನಿ ಇಲ್ಲೇ ಬೇಕಾದರೆ. ಎಲ್ಲ ಆಸೆ ಬಿಟ್ಟರು ಅಂತ ಇಟ್ಕೊಳ್ಳಿ. ಕೆಲವ್ರು ಹೇಳ್ತಾರಲ್ಲ, ನನಗೇನು ಆಸೆ ಇಲ್ಲ ಬ್ರದರ್, ಶುದ್ಧವಾಗಿದೆ ಹೃದಯ, ಯೇಸು ಬಂದರೆ ಕರ್ಕೊಂಡು ಹೋಗಿಬಿಡ್ತಾರೆ. ನಿನ್ನ ಶುದ್ಧತೆಯಿಂದ ಅಲ್ಲಿ ಹೋಗೋದು ಇಲ್ಲ. ಹಾಗೆ ಹೋಗೋದಾಗಿದ್ದರೆ ಯೇಸು ಬರೋದೇ ಅಗತ್ಯ ಇರಲಿಲ್ಲ. ಯೇಸುವಿನ ಅಗತ್ಯ ಇಲ್ಲದೆ ಹೋಗ್ಬೋದಾಗಿತ್ತು. ಆದ್ದರಿಂದ ಯಾವ ರೀತಿ ಶುದ್ಧನಾಗಬಹುದು, ಯಾವ ರೀತಿಯೆಲ್ಲ ಸಿದ್ಧನಾಗಬಹುದು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲೇ ಕಲಿಯೋಣ. ಕಲಿಬೇಕು, ಕಲಿತು ಸಿದ್ಧರಾಗಬೇಕು, ಹೋಗಬೇಕು. ನಿರೀಕ್ಷೆ ಕಳ್ಕೊಬೇಡಿ. ಯಾಕೆಂದರೆ ದೇವರು ನಮಗೆ ಕೊಟ್ಟಂಥ ಈ ಒಂದು ಕ್ರಿಸ್ತಿಯ ನಿರೀಕ್ಷೆ, ಕ್ರಿಸ್ತಿಯ ವಿಶ್ವಾಸ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಈ ಲೋಕಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ನಮಗೆ ಸಿಕ್ಕಿರೋದು ಒಂದು ಗಿಫ್ಟಾಗಿ, ಒಂದು ವರವಾಗಿ ನಮಗೆ ಸಿಕ್ಕಿದೆ. ದೇವರು ತಮ್ಮ ವಾಕ್ಯದ ಮುಖಾಂತರ, ಶುಭ ಸಂದೇಶದ ಮುಖಾಂತರ ನಮಗೆ ಈ ನೂತನ ಜನ್ಮ ಕೊಟ್ಟಿದ್ದಾರೆ. ಇದು ಮನುಷ್ಯ ಪ್ರಯತ್ನದಿಂದ ಸಿಕ್ಕಿದ್ದಲ್ಲ, ಯಾರೋ ಕರಿಸ್ಮ್ಯಾಟಿಕ್ ಬ್ರದರ್ ಬೋಧನೆ ಮಾಡಿದ್ರಿಂದ ಆಗಿದ್ದಲ್ಲ, ಇದು ದೇವರು ತೀರ್ಮಾನ ಮಾಡಿದ್ರಿಂದ ಆಗಿರೋದು. ನೀವು ಯೋಚನೆ ಮಾಡ್ಬೋದು, ಯಾರೋ ಒಬ್ಬರು ಬಂದು ಬೋಧನೆ ಮಾಡಿದ್ದಕ್ಕೆ ನನಗೆ ನೀವು ನೂತನ ಜನ್ಮ ಸಿಕ್ತು, ಹೊಸ ಜನ್ಮ ಸಿಕ್ತು. ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಇದು ದೇವರ ಇಚ್ಛೆ ಇತ್ತು. ನೀನು ಹೊಸ ಜನ್ಮ ಪಡೆದು ದೇವರ ಮಗನಾಗಬೇಕೆಂದು ದೇವರು ಇಚ್ಛೆ ಪಟ್ಟಿದ್ದರಿಂದ ನಿನಗೆ ಈ ಜನ್ಮ ಸಿಕ್ತು. ಯು ಆರ್ ಬಾರ್ನ್ ಅಗೇನ್ ಬೈ ದ ವಿಲ್ ಆಫ್ ಗಾಡ್, ನಾಟ್ ಬೈ ದ ವಿಲ್ ಆಫ್ ಮ್ಯಾನ್. ದೇವರ ಇಚ್ಛೆಯಿಂದ ಅಲ್ಲ, ಮನುಷ್ಯನ ಇಚ್ಛೆಯಿಂದ ಆದ ಜನ್ಮ ಅಲ್ಲ, ಅದು ದೇವರ ಇಚ್ಛೆಯಿಂದಲೇ ಆದದ್ದು ಅಂತ ಜಾನ್ 1:12 ನಾವು ಓದ್ತೀವಿ, 12:13 ಓದ್ತೀವಿ. ಈ ಜನ್ಮ ದೇವರ ಇಚ್ಛೆಯಿಂದಲೇ ಆದದ್ದು. ದೇವರು ಇಚ್ಛೆ ಪಟ್ಟಿದ್ದು ನಿನಗೆ ಸಿಕ್ತು ಶುಭ ಸಂದೇಶದ ಮುಖಾಂತರ ಅಷ್ಟೇ. ಯಾಕೆ ಶುಭ ಸಂದೇಶ ಸಾರಬೇಕು? ನಾವು ಎಲ್ಲ ಕಡೆ ಶುಭ ಸಂದೇಶ ಸಾರಬೇಕು. ಯಾಕೆ ಅಂದರೆ ಈ ಜನ್ಮ ಒಳಗೆ ಬರಬೇಕಾದ್ರೆ, ಅರ್ಥ ಆಗಬೇಕಾದ್ರೆ ಯಾರೆಲ್ಲ ಹೊಸ ಜನ್ಮ ಪಡ್ಕೋಬೇಕು ಅನ್ನೋದು ದೇವ್ರು ಇಚ್ಛೆ ಪಟ್ಟಿದ್ದಾರಂತ ನಮಗೆ ಗೊತ್ತಿಲ್ಲ. ಗೊತ್ತಾ? ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಇಲ್ಲ ತಾನೆ. ಆದ್ದರಿಂದ ದೇವ್ರ ಲಿಸ್ಟಲ್ಲಿ ಯಾರ್ದೆಲ್ಲ ಹೆಸರಿದೆಯೋ ನಮಗೆ ಗೊತ್ತಿಲ್ಲ. ಆದ್ದರಿಂದ ಎಲ್ರಿಗೂ ಸಾರಬೇಕು. ಎಲ್ರಿಗೂ ಸಾರಿದ್ರೆ ಎಲ್ಲರೂ ಬರ್ತಾರಾ? ಎಲ್ಲರೂ ಬರಲ್ಲ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಲಿಸ್ಟಲ್ಲಿದ್ದವರೆಲ್ಲ ಬರ್ತಾರೆ. ಲಿಸ್ಟಲ್ಲಿದ್ದವ್ರು ಮಿಸ್ ಆಗಬಾರ್ದು. ಲಿಸ್ಟಲ್ಲಿದ್ದವ್ರು ಯಾರು ಗೊತ್ತಿಲ್ಲ. ಆದ್ದರಿಂದ ಗೋ ಆ್ಯಂಡ್ ಪ್ರೊಕ್ಲೈಮ್ ಗಾಸ್ಪಲ್ ಟು ಆಲ್ ದ ಪೀಪಲ್. ಲಿಸ್ಟಲ್ಲಿದ್ದವನು ಬರ್ತಾನೆ. ಸೊ ನೀನು ದೇವರ ಲಿಸ್ಟಲ್ಲಿದ್ದೆ, ಬಂದೆ. ಅದರಿಂದ ಬೇಜಾರಾಗಬೇಡಿ. ನಾವು ಎಷ್ಟು ಶುಭ ಸಂದೇಶ ಸಾರಿದ್ರು ಇವರು ಬಾರ್ನೆಗೆ ಆಗ್ತಾ ಇಲ್ಲಲ್ಲಪ್ಪ, ಹೊಸ್ದಾಗಿ ಹುಡ್ತಾ ಇಲ್ಲ, ಏನು ಮಾಡೋದು? ಅವ್ರನ್ನ ಬಿಟ್ಬಿಡು. ಲಿಸ್ಟಲ್ಲಿಲ್ಲ. ಹಾಗಾದ್ರೆ ದೇವರು ಪಕ್ಷಪಾತ ಮಾಡ್ತಾರಾ? ಪಕ್ಷಪಾತ ಮಾಡಲ್ಲ. ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ದು ದೇವರಿಗೋಸ್ಕರ ಅಷ್ಟೇ. ಕೆಲವ್ರನ್ನ ಲಿಸ್ಟಲ್ಲಿ ಇಟ್ಟಿದ್ದಾರೆ, ಕೆಲವ್ರನ್ನ ಇಟ್ಟಿಲ್ಲ. ಲಿಸ್ಟಲ್ಲಿ ಇದ್ದವ್ರು ಮಿಸ್ ಆಗಬಾರ್ದು. ಸೊ ನಿಮಗೂ ಗೊತ್ತಿಲ್ಲ ನೀವು ಲಿಸ್ಟಲ್ಲಿ ಇದ್ದೀರೋ ಇಲ್ಲೋ ಅಂತ. ಆದ್ದರಿಂದ ಟೆನ್ಷನ್ ಮಾಡ್ಕೋಬೇಡಿ. ಯಾರಿಗೂ ಗೊತ್ತಿಲ್ಲ ಯಾರೆಲ್ಲ ಲಿಸ್ಟಲ್ಲಿದ್ದಾರೆ ಅಂತ. ಆಯಿತಾ? ಲಿಸ್ಟ್ ಒಳಗಡೆ ಸೇರಿಕೊಳ್ಳಿಕ್ಕೆ ನೀವು ಶುಭ ಸಂದೇಶನ ರಿಸೀವ್ ಮಾಡಿ. ಗಾಡ್ ಈಸ್ ಎ ಗುಡ್ ಗಾಡ್. ಆದರೆ ದೇವರು ಒಳ್ಳೆಯ ದೇವರು. ಯೇಸು ಕ್ರಿಸ್ತರ ಮುಖಾಂತರ ಯೇಸು ಹೇಳಿದ ಒಂದು ಮಾತು ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಮಾಡಲಿಕ್ಕೋಸ್ಕರ ಹೇಳ್ತೀನಿ. ಏನು ಹೇಳ್ತಾರೆ ಗೊತ್ತಾ? ನನ್ನ ಈ ಮಂದೆಗೆ ಸೇರದ ಕುರಿಗಳೂ ಇದೆ, ಇದನ್ನು ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಲಿಸ್ಟಲ್ಲಿ ಇಲ್ಲದೆ ಇರೋದು ಇದೆ, ಅದನ್ನು ನಾನು ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಒಂದು ವೇಳೆ ಲಿಸ್ಟಲ್ಲಿ ಇಲ್ಲದೆ ಇದ್ದರೂ ನಿನ್ನ ಹೆಸರು ಅವ್ರು ಸೇರಿಸ್ತಾರೆ. ಆದರೆ ಯಾರೇ ಸೇರಬೇಕಾದರೂ ಶುಭ ಸಂದೇಶದ ಮುಖಾಂತರ ಬೀಜ ಬಿತ್ತಬೇಕು.
ಈ ಬೀಜದಿಂದನೇ ಹುಟ್ಟಬೇಕು. ಈ ಬೀಜ ಇಲ್ಲದೆ ಹುಟ್ಟಕ್ಕಾಗಲ್ಲ. ದೇವರ ವಾಕ್ಯ ಎಂಬ ಬೀಜ, ಶುಭ ಸಂದೇಶ. ಅದರಿಂದ ಹೋಗಿ ಶುಭ ಸಂದೇಶವನ್ನು ಸಾರಿ ನಿಮ್ಮ ಮುಖಾಂತರ ಕೆಲವರಾದರೂ ಈ ದೇವರ ವಾಕ್ಯ ಸ್ವೀಕಾರ ಮಾಡಿ ಆ ದೇವರ ವಾಕ್ಯದಿಂದ ನೂತನ ಜನ್ಮ ಪಡ್ಕೊಂಡು ಸ್ವರ್ಗ ರಾಜ್ಯಕ್ಕೆ ಬರಲಿ. ಇಲ್ಲದಿದ್ದರೆ ಜೀವನ ವೇಸ್ಟ್ ಆಗುತ್ತೆ. ಹುಟ್ಟು ಕ್ರಿಶ್ಚಿಯನ್ ಅಂತ ಹುಟ್ಟಿ ಬರೀ ಸಮಾಧಿಗೆ ಹೋಗೋದಾದರೆ ಹುಟ್ಟಿ ಕ್ರಿಶ್ಚಿಯನ್ ಆಗಿ ಏನು ಪ್ರಯೋಜನ ಆಯಿತು? ಕೆಲವ್ರನ್ನಾದರೂ ಆತ್ಮಿಕ ಸಮಾಧಿಯಿಂದ ಎಳೆದು ಸ್ವರ್ಗ ರಾಜ್ಯಕ್ಕೆ ಸೇರಿಸೋ ಒಂದು ಕೆಲಸ ಮಾಡಿ.